1836 Pictures. ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ನಿರ್ಮಾಪಕರ ಪಾದಾರ್ಪಣೆ ಆಗಿದೆ. ಸೊ ಇವರ ಮೊದಲ ಸಿನಿಮಾ ಕನ್ನಡದಲ್ಲೇ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ನಿರ್ಮಾಪಕರಾಗಿರುವಂತ ಶ್ರೀ ಪಿ ಪ್ರೇಮ್ನಾಥ್ ಸರ್ ಅವರು. ಸಿನಿಮಾದ ಬಗ್ಗೆ This is a unique name that we have got. ಎಲ್ಲರಿಗೂ ಫಸ್ಟ್ ನಮಸ್ಕಾರ. ಕನ್ನಡ ಸ್ವಲ್ಪ ಗೊತ್ತೈತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ನಾಟ್ ವೆರಿ ಫ್ಲೂಯೆಂಟ್ ಇನ್ ರೆಸ್ಪಾಂಡಿಂಗ್. ಸೊ ದ name of the company what we formed is 1836. So we have some logic for it. 18 doubles to 36. So as and when we grow, we want to just double and grow. So that's why 18 doubles to 36. 18 adds to 9 and 36 also adds to 9. So it's a unique number. 9, when it is joined with anything, it helps in the growth. So that's why we looked at 1836. So that's the name of the company. And this is my first movie, Kannada movie. Thanks to all the team who have come here and made it happen. So it's really come out well. I wish all of you to take a look at it and then promote this movie to the best possible way. ಮೊದಲನೇದಾಗಿ ಎಲ್ಲ ಮೀಡಿಯಾದವರಿಗೆ ನನ್ನ ಕಡೆಯಿಂದ ಸ್ವಾಗತ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ ಯು. ಸೊ ಬೇಸಿಕ್ಲಿ ಈ ಸಿನಿಮಾ ಜಾನ್ರ್ ಬಂದು ಅಡ್ವೆಂಚರ್ ಡ್ರಾಮಾ. ಸೊ ಈ ಕ್ಯಾರೆಕ್ಟರ್ ಬಂದು 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದರಲ್ಲಿದೆ. ಅದನ್ನು ಒಂದು ಪಾಯಲ್ ಕ್ಯಾರೆಕ್ಟರ್ನ ದೀಪಿಕಾ ಅವ್ರು ಮಾಡಿದ್ದಾರೆ, ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ನ ಪೂನಮ್ ಅವ್ರು ಮಾಡಿದ್ದಾರೆ, ಇನ್ನೊಂದು ಫವಾಜ್ ಅಶ್ರಫ್ ಅವರು. ಇದು ಬೇಸಿಕ್ಲಿ ಜರ್ನಿ ಸಬ್ಜೆಕ್ಟ್ ಇದು. ಆಮೇಲೆ ಏನಕ್ಕೆ ಡ್ರಾಮಾ ಅಂತಂದರೆ ಇದರಲ್ಲಿ ಫ್ಯಾಮಿಲಿ ಕೂಡ ಇನ್ವಾಲ್ವ್ ಆಗಿರುತ್ತೆ. ಅಡ್ವೆಂಚರ್ ಏನಕ್ಕೆ ಅಂತಂದರೆ ನಾವು ಪ್ರತಿಯೊಬ್ಬರು ಒಂದು ಕಂಫರ್ಟೇಬಲ್ ಝೋನನ್ನು ಬಿಟ್ಟು ಅದನ್ನು ಹೊರಗಿನ ಪ್ರಪಂಚ ನೋಡಬೇಕು ಅಂದಾಗ ನಮ್ಮ ಲೈಫ್ ನಿಜವಾಗ್ಲೂ ಅಡ್ವೆಂಚರ್ ಆಗಿರುತ್ತೆ. ಸೊ ಹಾಗಾಗಿ ಇದು ಜಾನ್ರ ಅಡ್ವೆಂಚರ್ ಡ್ರಾಮಾ ಆಗಿದೆ. ಸದ್ಯಕ್ಕೆ ಇಷ್ಟನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ, ಅಂದರೆ ಪ್ರೊಡಕ್ಷನ್ ಹೌಸ್ ಮತ್ತು ಟೈಟಲ್ನ. ಸೊ ಅಷ್ಟೇ ಹೇಳ್ಬೋದು. ಈಗ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಅನ್ನೋದು ನಾವು ಇಂಟರ್ವಲ್ ಬ್ಲಾಕಲ್ಲಿ ರಿವೀಲ್ ಮಾಡ್ತಾ ಇದ್ದೀವಿ ಸಿನಿಮಾದು. ಸೊ ಈಗ ತುಂಬ ಜನ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ದೀಪಿಕಾ ಅವ್ರ ಪಾಯಲ್ ಮೇನ್ ಕ್ಯಾರೆಕ್ಟರ್ ಇದೆ, ಸೊ ಇದ್ಯಾರು ಅಂತ, ಪಾರು ಯಾರು ಪಾರ್ವತಿ ಯಾರು ಅನ್ನೋದು ಇದೆ. ಸೊ ಆ ಕುತೂಹಲ ಹಂಗೆ ಇರಲಿ ಸದ್ಯದ ಮಟ್ಟಿಗೆ, ಯಾಕೆಂದರೆ ನಾವು 3 ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಇದ್ದೀವಿ ಒನ್ ಬೈ ಒನ್. ಸೊ ಇವಾಗ ಸದ್ಯಕ್ಕೆ ಪಾಯಲ್ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದ್ವಿ, ಇನ್ನೊಂದು ಬರೋ ದಿನಗಳಲ್ಲಿ ನಾವು ಈ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತೀವಿ. ಸೊ ಅದೇ ರೀತಿ 3 ಕ್ಯಾರೆಕ್ಟರ್ನ ನಾವು ವಿಭಿನ್ನವಾಗಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಇದರಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, 4ನೇ ಕ್ಯಾರೆಕ್ಟ್ರು. ಅದು ಸ್ವಲ್ಪ ಸದ್ಯಕ್ಕೆ ಹೇಳಲ್ಲ, ಅದನ್ನು ನಾವು 4ನೇ ಪ್ರಮೋಷನಲ್ ಆಗಿ ನಾವು ಅದನ್ನ ಇಟ್ಕೊಂಡಿದ್ದೀವಿ. ಹಾಂ, ಈ ಸಿನಿಮಾ ಶುರು ಆಗಿ ಇವಾಗ ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಸಿನಿಮಾ ಇವಾಗ. ಸರ್ ಬೇಸಿಕ್ಲಿ ಲೊಕೇಶನ್ ಬಂದು ಬ್ಯಾಂಗ್ಳೂರು, ಗೋವಾ, ಮಹಾರಾಷ್ಟ್ರ, ಸೊ ಟಿಲ್ ಉತ್ತರಾಖಂಡವರೆಗೆ ಹೋಗುತ್ತೆ ಇದು. ಖಂಡಿತವಾಗ್ಲೂ 0 ಬಜೆಟ್ ಹೋಗಿಲ್ಲ. 0 ಬಜೆಟ್ ಅನ್ನೋದು ಕೂಡ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇದೆ ಅದು ಸಹ. ಸೊ ನಾವೀಗೇನು ಟೈಟಲಲ್ಲಿ ತೋರಿಸಿದ್ವಿ, ಪ್ರತಿಯೊಂದು ಆ ಬ್ಯಾಗ್ ಇರ್ಬೋದು, ಬುಕ್ ಇರ್ಬೋದು, ಕಾರ್ ಇರ್ಬೋದು, ಇದೆಲ್ಲದಕ್ಕೂ ಒಂದೊಂದು ಕ್ಯಾರೆಕ್ಟರ್ ಇದೆ ಸಿನಿಮಾದಲ್ಲಿ. ಹಾಂ, ಇದು ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ. ಈ ಕತೆಗೆ ಇನ್ಸ್ಪಿರೇಷನ್ ಬಂದು ಈಗ ತುಂಬ IT ಕಂಪನಿನಲ್ಲಿ ತುಂಬ ಜನ ಸೋಲೋ ಟ್ರಾವೆಲ್ ಹೋಗ್ತಾ ಇದ್ದಾರೆ. ಸೊ ಮುಂಚೆ ಸೋಲೋ ಟ್ರಾವೆಲ್ ಅಂತಂದರೆ ಬರೀ ಹುಡುಗರು ಹೋಗೋದು ಆ ಥರದ್ದಿತ್ತು. ಇವಾಗ ಹುಡುಗಿರು ಕೂಡ ತುಂಬ ಜನ ಹೋಗ್ತಾ ಇದ್ದಾರೆ. ಸೊ ಇದು ಇನ್ಸ್ಪಿರೇಷನ್ ಅಂದರೆ ನಮ್ಮ ಸೊಸೈಟಿನಲ್ಲಿ ನಡೀತಿರುವಂಥ ತುಂಬ ವಿಚಾರಗಳನ್ನ ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ಸಾರಿ, ಬೇಸಿಕ್ಲಿ ಇದು ಫ್ಯಾಮಿಲಿಲಿ ನಡೆಯುವಂಥ ಒಂದು ವಿಷಯ. ಅಂದರೆ ಪ್ರತಿಯೊಬ್ಬ ಜನರಿಗೂ ಪ್ರೆಸೆಂಟ್ ಲೈಫು ಮತ್ತು ಪಾಸ್ಟ್ ಲೈಫ್ ಎರಡೂ ಇದರಲ್ಲಿ ನಾವು ತೋರಿಸ್ತಿದ್ದೀವಿ. ಎಲ್ಲ ಕ್ಯಾರೆಕ್ಟರ್ಗೂ ಇರುತ್ತೆ, ಸ್ಪೆಷಲಿ ಪಾಯಲ್ ಕ್ಯಾರೆಕ್ಟರ್ಗೂ ಕೂಡ ಅವ್ರದ್ದು ಫ್ಲ್ಯಾಶ್ ಬ್ಯಾಕು ಕೂಡ ಇದೆ ಇದರಲ್ಲಿ.
ಇಲ್ಲ ಸರ್, ಆ ಥರದ್ದೇನಿಲ್ಲ. ಎಸ್ ಇಮ್ಯಾಜಿನೇಷನ್. ಇದು ಮಾರ್ಕೆಟೆಡ್ ಬೈ ರಾಘವೇಂದ್ರ ಚಿತ್ರವಾಣಿ ಅಂತಿದ್ದಾರೆ. ಅವ್ರು ನಿಮ್ಮ ಸಿನಿಮಾಗೆ ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾರೆ? ಅವರು ಇವಾಗ ಸರ್ ನಮ್ಮ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ಅವರು ಇರ್ತಾರೆ ಕೊನೆಯವರೆಗೂ. ರಿಲೀಸ್ ಆದಮೇಲೆ ಕೂಡ ಅವರು ಕಂಪ್ಲೀಟ್ ಜವಾಬ್ದಾರಿ ಅವರೇ ತಗೊಂಡಿದ್ದಾರೆ ಇವಾಗ ಮಾರ್ಕೆಟಿಂಗ್ದು. ತುಂಬ ಒಳ್ಳೆ ಐಡಿಯಾಸ್ ಇದೆ, ಪ್ಲ್ಯಾನ್ಸ್ಗಳು ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಇವಾಗ ನಾವು ಏನಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ ಸಿನಿಮಾನ ಕಂಪ್ಲೀಟ್ ಮಾಡಿಕೊಂಡು ಲಾಂಚ್ ಮಾಡೋ ಉದ್ದೇಶ ಏನಕ್ಕೆ ಅಂದರೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ. ಏನಾಗುತ್ತೆ ಅಂದರೆ ನಾವು ಸಿನಿಮಾ ಶುರು ಮಾಡಿದಾಗ ಮುಹೂರ್ತ ಅಥವಾ ಏನೋ ಒಂದು ಗ್ಯಾಪ್ ಬರಬಾರ್ದು ಅನ್ನೋ ಒಂದು ಉದ್ದೇಶ. ಯಾಕೆಂದರೆ ಇದು ಬೇಸಿಕಲಿ ಟ್ರಾವೆಲ್ ಆಗಿರೋದ್ರಿಂದ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ. ನಮಗೆ ಹೇಳೋಕ್ಕಲ್ಲ, ಇದು ತುಂಬ ಡಿಪೆಂಡಿಂಗ್ ಆಗಿತ್ತು ವೆದರ್ ಮೇಲೆ. ಸೊ ಒಂದಿನ ಶೂಟ್ ಮಾಡಬೇಕಾಗಿತ್ತು, ಒಂದಿನ ಏನೋ ಮಳೆ ಬಂತು. ಹಾಗಾಗಿ ನಾವು ತುಂಬ ಡಿಲೇ ಆಗೋ ಚಾನ್ಸಸ್ಗಳಿದ್ದರಿಂದ ನಾವು ಅನೌನ್ಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಅನೌನ್ಸ್ ಮಾಡಿ ನಾವು ಬ್ಯಾಕ್ ಟು ಬ್ಯಾಕ್ ಏನಾದ್ರು ಕೊಡ್ತಾ ಇದ್ರೇ ಅದು ಎಲ್ಲರಲ್ಲೂ ರಿಜಿಸ್ಟರ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ಸೊ ಇವಾಗ ಇವ್ರ ಜೊತೆ ಮಾರ್ಕೆಟಿಂಗ್ ಟೀಮ್ ಜೊತೆ ಸೇರ್ಕೊಂಡು ನಾವು ಪ್ರಾಪರ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಕಂಟಿನ್ಯೂಸ್ ಆಗಿ ಇವತ್ತಿಂದ ನಾವು ಮಾರ್ಕೆಟಿಂಗಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಫಸ್ಟ್ಲಿ ಅಭಿನ್ ರಾಜೇಶ್ DOP ಆ್ಯಂಡ್ CK ಕುಮಾರ್ ಎಡಿಟರ್ ಅವರು, ಆ್ಯಂಡ್ R ಹರಿ, ಆ್ಯಂಡ್ ಅಫ್ಕೋರ್ಸ್ ನಾಗಾರ್ಜುನ ಶರ್ಮಾ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ತುಂಬ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೆಷಲಿ ನಮ್ಮ ಸಿನಿಮಾದಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ಅವರಿಗೆ ಸಾಹಿತ್ಯಗಳನ್ನ ಬರೆಯೋದು. ಅಂದರೆ ನಾವು ತುಂಬ ಪಯಣದ ಬಗ್ಗೆ ತುಂಬ ನಾವು ರಿಸರ್ಚ್ ಮಾಡಿ ಬರೀಬೇಕಾಗಿ ಬಂತು. ಆ್ಯಂಡ್ ಇದರಲ್ಲಿ ಬರೋ ಕಂಪ್ಲೀಟ್ ಸಾಂಗ್ಸ್ಗಳು ಎಲ್ಲ ಯಾವುದು ಕೂಡ ಒಂದು ಹೊಸ ಜಾನ್ರ ನಾವು ಹೇಳಿ, ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿ. ಸರ್ ಬೇಸಿಕ್ಲಿ ಅವರೇ ತುಂಬ ಇನ್ಸ್ಪಿರೇಷನು. ನಾನು ನಿಜವಾಗ್ಲೂ ಅದೃಷ್ಟವಂತ. ಅಂದರೆ ಯಾಕೆ ಲಕ್ಕಿ ಅಂತಂದರೆ ಅವ್ರದ್ದು ಪ್ಲ್ಯಾನ್ಸ್ ಏನಿದೆಯೋ, ಇಲ್ಲ ನಾನು ಫಸ್ಟ್ ಶಿವಲಿಂಗ ವರ್ಕ್ ಮಾಡಿದ್ದು, ಅದಕ್ಕೆ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ ಫಸ್ಟಿಗೆ. ಅದಾದಮೇಲೆ ಮಿಸ್ಟರ್ ಜಾನಿ ಅಂತ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರೊತ್ತಿಗೆ ವರ್ಕ್ ಮಾಡಿದ್ದೆ. PKH ದಾಸ್ ಅವರು ಫಸ್ಟ್ ಡೈರೆಕ್ಷನ್ನು. ಅದಾದಮೇಲೆ ಅಳಿದುಳಿದವರಿಂದ ಅಸೋಸಿಯೇಟಾಗಿ ವರ್ಕ್ ಮಾಡಿದೆ. ಕೋಟಿಗೊಬ್ಬ 3ಗೆ ಒಂದು ಶೆಡ್ಯೂಲ್ ವರ್ಕ್ ಮಾಡಿದ್ವಿ, ಫಾರಿನ್ ಶೆಡ್ಯೂಲಲ್ಲಿ. ಅದಾದಮೇಲೆ ಫುಲ್ ಇದು ಸಖತ್ ಸುನಿ ಸರ್ ಅವ್ರ ಜೊತೆಗೆ ವರ್ಕ್ ಮಾಡಿದ್ದೆ ನಾನು. ಸೊ ಟೋಟಲಾಗಿ ಕರಿಯರ್ಲಿ ಒಂದು 10 ಸಿನಿಮಾಗೆ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೆ. ಥ್ಯಾಂಕ್ ಯು ಸರ್. ಹಾಗೆ Thank ನಮ್ಮ Thank you. Yeah. It's been an interesting journey. Yeah. Any questions I can answer? 30 years journey in a nutshell ಹೇಳಿ. Being in one company for 30 years in today's IT world is very difficult. You won't find anybody. But I was with ITC. Company takes care of you. And then it also transfers you to multiple locations. So it doesn't look like that you worked in one company for 30 years. I was in Chennai looking at the packaging and printing, in Hyderabad with agribusiness, in Bangalore with Infotech, and then Calcutta with FMCG. So each place that we go, the people are different, the culture is different. So it really doesn't look like that you have spent 30 years in one company. In 2004, we moved to UK. So it's been a big journey for us. In fact, the family also traveled along with me. It looked like there was a lot of disruption for the children because of the studies. But what I feel is change is very good for people, even for children. They made very good friends, they learned new languages, new culture. So it was an amazing journey for the family itself. And then it really helped us to overcome this 30 years. ಸಿನಿಮಾ ಮಾಡಬೇಕು ಅನ್ಸಿದ್ರೆ ಯಾಕೆ? Childhood, I was very fond of movies. ಸಿನಿಮಾ ರಿಲೀಸ್ ಮಾಡಬೇಕು ಅಂದ್ರೆ ಆ್ಯಕ್ಟ್ ಮಾಡಬೇಕು ಅಂತ. Acting, but I was very interested in the way the film is made. I used to look at a lot of films in childhood, school, college days, first day, first show, this type. Then I was very much interested in the way it is made. Then I thought, okay, after retirement, I connected with the right people. Then I understood that I've got the right team. In any industry that you want to do, if you have a team, it'll really help it to success. Be successful. ಲಕ್ಕಿ ನಂಬರ್ 9 ಅನ್ನೋದು ತುಂಬಾ ಇದೆ. Yes. Yeah.
there other counting number? Correct. 18 now adds 39 and 36 also adds 9 and 18, 36 together also 9. So 9 I believe is like an alchemist number when associated with anything helps in the growth. So far it's been good for us. So One Friday that is 9. yes. Yes, very true. Any, Correct. any actor inspired you? In Kannada, Vishnuvardhan, Rajkumar, yeah, so all of them have done very good things. Sir, the story ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಒಪ್ಕೊಂಡ್ರಾ ನೀವೇನಾದ್ರು ಸಜೆಷನ್ಸ್ It was a joint effort, but main storyline was his, and when we listened to it, it made very good sense, and then we just said okay, and then we went ahead with it. ನೀವು ಟ್ರಾವೆಲಿಂಗ್ ಮಾಡಿ ಅದಕ್ಕೆ ಟ್ರಾವೆಲಿಂಗ್ ಸಿದ್ಧಾನೆ ಮಾಡಬೇಕು. Correct. Very true. Very ತುಂಬ true. ಟ್ರಾವೆಲ್ ಮಾಡ್ತಾರೆ. I've traveled quite a lot, even Himalayas. I've been to Kailash, Mansarovar, those kind of places, trekking. Badrinath ಹೋಗಿದೆ bike ನಲ್ಲಿ. So, ಅದು ಹಳೆ ಹೌದೇ correct. ಅಡ್ವೆಂಚರ್ ಇಲ್ಲೇ ಇದೆ ನಿಮಗೆ. Correct. Yeah. ಸೊ ಫುಲ್ ಟೀಮೇ ಅಡ್ವೆಂಚರ್. ಇನ್ನು ದೀಪಿಕಾ ಅವರು ಕೂಡ ಅಷ್ಟೇ, ಅವರೆಲ್ಲೂ ನಿಲ್ಲಲ್ಲ, ಅವರು ಆಡ್ತಾ ಇರ್ತಾರೆ, ಓಡಾಡ್ತಿರ್ತಾರೆ. Thank you. ಥ್ಯಾಂಕ್ ಯು ಸರ್. ಹಲೋ, ಎಲ್ಲರಿಗೂ ನಮಸ್ಕಾರ. ನಂದು ಕನ್ನಡ ಅಷ್ಟೊಂದು ಬರಲ್ಲ, ಬಟ್ ಐ ಕ್ಯಾನ್ ಮ್ಯಾನೇಜ್. ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಎನಿ ಕ್ವಶನ್ಸ್? ಐ ಕ್ಯಾನ್ ಜಸ್ಟ್. This is the first movie in Kannada. Yeah, this is my officially, it's my first film in Kannada. Previous? Previously I have not worked in. What is your adventure so far? This film itself is a wonderful adventure altogether. Prior to this, Should I explain? your adventure. So basically from the production, pre-production and post-production, like we have started around 1.5 years back altogether this film, as Lohit narrated this story, and when I heard the script for the first time, I felt really convincing. The challenges that we faced is that in terms of the weather and the climate that we have to come across, there are times where literally we have to shoot in -4 degrees Celsius and all, in terms of few portions in the film. So it is altogether a wonderful experience, and I hope everybody will get to watch in theaters soon, and I am excited for that. ಟ್ರಾವೆಲಿಂಗ್ ಇರ್ತಲ್ಲ, ಹೇಗೆ ಯಾವ ಕ್ಯಾಮ್ರಾಗಳು ಯಾವುದು? Sir, I have shot this in helium red, so in different sort of lenses, because this film demands a certain texture and color tones, which audience needs to be precisely, need to feel that what actors are actually trying to perform, because this subject demands a certain technicality that you will all get to watch in film. We have shot about 108 days actually. So in that, I believe it's around 80 days, right, Lohit? 90 days, huh? Yeah, almost around roughly 90 days we have shot with the actor. Yeah, again it's 9. Yeah. 108 also and ಸರ್, ಇದು ಪ್ರತಿಯೊಂದು ಘಟ್ಟದಲ್ಲೂ ನಮಗೆ ಅಡ್ವೆಂಚರ್ ಇತ್ತು. ಮತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೇಚರ್ ಒಂದಿನ ನಮಗೆ ಲೈಕ್ ಪ್ರೊಡಕ್ಷನ್ ಎಲ್ಲ ಡೀಟೇಲ್ಸ್ಗಳನ್ನ ನಾವು ನೋಡ್ತಾ ಹೋಗುವಾಗ ಅಫ್ಕೋರ್ಸ್ ಇದು 9 ಅಂತಲೇ ಬರ್ತಾ ಇತ್ತು ತುಂಬ ಸಲ. ಆ್ಯಂಡ್ ಇನ್ನೊಂದು ವಂಡರ್ಫುಲ್ ಏನಂತಂದರೆ ಅಫ್ಕೋರ್ಸ್ 888 ಅನ್ನೋದೊಂದು ಇವರ ಮನೆ ನಂಬರ್. ಸೊ ಅಫ್ಕೋರ್ಸ್ 888 ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಅಂದರೆ ಇಟ್ ಈಸ್ ಅ ವೆರಿ ಪವರ್ಫುಲ್ ನಂಬರ್ ಅಂತ. ಹಾಗೆ ಸಿನಿಮಾದು ಅಫ್ಕೋರ್ಸ್ ಟೆಕ್ನಿಕಲ್ ವಿಷಯಕ್ಕೆ ಬಂದಾಗ ತುಂಬ ನೀವೆಲ್ಲರೂ ತುಂಬ ಎಂಜಾಯ್ ಮಾಡೋದಂದರೆ ವಿಜುವಲಿ ನೀವೆಲ್ಲ ತುಂಬ ಎಂಜಾಯ್ ಮಾಡ್ತೀರಿ ಈ ಸಿನಿಮಾ. ಆ್ಯಂಡ್ ಸ್ಪೆಷಲಿ ಈಗ ಹೇಳ್ದಾಗೆ ಉತ್ತರಾಖಂಡಲ್ಲಿ ನಾವು ಶೂಟ್ ಮಾಡಿ ತುಂಬ ಚಾಲೆಂಜಿಂಗ್ ಇತ್ತು ಅಡ್ವೆಂಚರ್ದು. ಸೊ ಅದರಲ್ಲಿ ಏನಂದರೆ ಸೋಲೋ ಟ್ರಾವೆಲ್ ದೀಪಿಕಾ ಅವ್ರ ಪೋರ್ಷನ್ಸ್ನ ಅಲ್ಲಿ ಶೂಟ್ ಮಾಡಿದ್ವಿ. ಅದು ತುಂಬ ಹೈಟ್ ಇತ್ತು, Altitude is very high. Yeah. ಸೊ ಅಲ್ಲಿ ತುಂಬ ಚಾಲೆಂಜಿಂಗ್ ಇತ್ತು ನಮಗೆ. ಥ್ಯಾಂಕ್ ಯು. Thank you. Any other? ಮಾಡಿ ನಾನು ನೆನ್ನೆ ಇಡೀ ಫೋನ್ ಮಾಡ್ತಾ ಇದ್ದೆ, ಅವ್ರು ಪಿಕ್ ಮಾಡಿಲ್ಲ. ಸೊ ಆಮೇಲೆ ಲಾಸ್ಟಿಗೆ ಪಿಕ್ ಮಾಡಿದ್ರು. ಏನು ಮಾಡ್ತಿದ್ರು ಅಂದರೆ ಅವರು ಆ್ಯಕ್ಚುಲಿ ಅವರು ಡಬ್ಬಿಂಗ್ ಇಂಜಿನಿಯರ್ ಕೂಡ, ತುಂಬ ಒಳ್ಳೆ ಟೆಕ್ನಿಷಿಯನು. ನಾನು ಲಕ್ಕಿ
ಅವ್ರು ಸಿಗೋದಕ್ಕೆ. ಯಾಕೆಂದರೆ ನನಗೆ ಅಷ್ಟು ಟೆನ್ಷನ್ ಇರಲಿಲ್ಲ, ಡಬ್ಬಿಂಗು ಎಲ್ಲ ಅವರೇ ನೋಡ್ಕೋತಿದ್ರು. ನೆನ್ನೆ ಫುಲ್ ಕಾಲ್ ತೆಗ್ದಿಲ್ಲ, ಯಾಕೆಂದರೆ ಸರ್ ನಾನು ಬರೋಲ್ಲ ಅಂದ್ಬಿಟ್ರು. ಸೊ ನೀವು ಬಂದಿಲ್ಲ ಅಂದರೆ ನಾನು ಮಾಡಲ್ಲ ಅಂತ ಹೇಳ್ತೀವಿ. ಐ ಮೀನ್ ಯಾಕೆಂದರೆ ಅವ್ರು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ತುಂಬ ರಶಸ್ಗಳು ತುಂಬ ಇತ್ತು ನಮ್ಮ ಹತ್ರ. ಯಾಕೆಂದರೆ ಈಗ ನಾವು ಕಾರ್ ಒಳಗೆ ಶೂಟ್ ಮಾಡೋದ್ರಿಂದ 2 ಕ್ಯಾಮರಾ ಇಟ್ಟಿದ್ವಿ. ಸೊ ಕಾರು ಇವರು ಓಡಿಸ್ಕೊಂಡು ಹೋಗ್ತಾ ಇದ್ರು, ಎಲ್ಲೂ ಕೂಡ ನಾವು ಟೋ ಮಾಡಿಲ್ಲ ಗಾಡಿನ, ಇವರಿಬ್ಬರೇ ಓಡಿಸಿರೋದು ಗಾಡಿನ, ದೀಪಿಕಾ ಆ್ಯಂಡ್ ಪೂನಮ್ ಅವರು. ಸೊ ಇಲ್ಲಿಂದ ಆ ಮೂಲೆಗೆ ಹೋಗೋಷ್ಟಿಗೆ ತುಂಬ ರೋಲ್ ಆಗಿರ್ತಾ ಇತ್ತು ನಮಗೆ. ಅದೇ ರೀತಿ ಆರ್ಟಿಸ್ಟ್ಗಳು ಸ್ವಲ್ಪ ಜಾಸ್ತಿ ಸಂಖ್ಯೆಗಳು ಬಂತು. ಇವತ್ತು ನಾನಂತ ಕೌಂಟ್ ಮಾಡಿಲ್ಲ, ಅವರಂತ ಚೆನ್ನಾಗಿ ಕೌಂಟ್ ಮಾಡಿದ್ದಾರೆ ಎಷ್ಟು ಆರ್ಟಿಸ್ಟ್ ಇದೆ ಅಂತ. ಸೊ ಇನ್ನೊಂದು ತುಂಬ ಚಾಲೆಂಜಿಂಗ್ ಅನಿಸಿದ್ದು ಸಿನಿಮಾದು ತುಂಬ ಕನ್ಫರ್ಮಿಂಗ್, DI ಮಾಡುವಾಗ ಕನ್ಫರ್ಮಿಂಗ್ ಕೂಡ ಅವರೇ ಮಾಡಿದ್ದು. ಸೊ ಡೇ ನೈಟೆಲ್ಲ ವರ್ಕ್ ಮಾಡಿದ್ದಾರೆ, ಬೇಗ ಕೆಲಸ ಮಾಡಬೇಕು. ನಾವು ಅವರಿಗೆ ಫೋರ್ಸ್ ಮಾಡ್ತಿದ್ದೆ, ಬಟ್ ಅವರು ಕಣ್ಣೆಲ್ಲ ಉಚ್ಕೊಂಡು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಸೊ ಹೌದು ಅಲ್ಲ, ಹಳೆ ವೆಹಿಕಲ್ಸ್ ಯೂಸ್ ಮಾಡಿದಾರಲ್ಲ, ಈ ಜನರು ಹಳೆ ಬರುತ್ತೆ ಈಗ ರನ್ನಿಂಗ್ ಇಲ್ಲ ಸರ್, ಇಲ್ಲ ಇದು ಇಲ್ಲ ಇವಾಗ ಯೂಸ್ ಮಾಡಿರೋದು ಕಾಣಿಸ್ತಿರೋದು. ಇಲ್ಲ ಸರ್, ಇದು ನಮ್ಮ ಪೋಸ್ಟರ್ ಡಿಸೈನ್ ಅವ್ರ ಐಡಿಯಾ. ಅದು ಅವರಿಗೆ ಥೀಮ್ ಹೇಳಿದ್ವಿ, ಅವ್ರು ಇದನ್ನೇ ಯೂಸ್ ಮಾಡಿದ್ರೆ ನಮಗೆಲ್ಲ ಇಷ್ಟ ಆಗೋಯ್ತು. ಹಳೇದು ಯಾವುದಿಲ್ಲ ಸರ್. ಇವಾಗ ಯಾವ ವೆಹಿಕಲ್ ಯೂಸ್ ಮಾಡಿರ್ಬೋದು ಸರ್? ಅದು ಸರ್ಪ್ರೈಸು. ಅಂದರೆ ಅದು ನಿಮ್ಮ ಕಣ್ಮುಂದೆ ಓಡಾಡ್ತಿದೆ ಇವಾಗಲೂ. ನಾವು ಬೇಕು ಅಂತಾನೆ ಅದನ್ನು ಕೆಲವೊಂದ್ಸಲ ಯೂಸ್ ಮಾಡ್ತಿದ್ದೀವಿ, ಜನರಿಗೆ ಅದು ಕಾಣಲಿ ಅಂತ. ಒಂದು ಸ್ಪೆಷಲ್ ಕಾರ್ ಇದೆ, ಆ್ಯಂಡ್ ಅದೇ ಅದು 4ನೇ ಕ್ಯಾರೆಕ್ಟ್ರು. ಸ್ಟೇಜ್ ಮೇಲೂ ಕೂಡ 9 ಜನ ಥ್ಯಾಂಕ್ ಯು ಸರ್. ನೀವು ಹೇಳ್ದಾಗೆ ಫ್ರೈಡೇ 9ನೇ ತಾರೀಕು ಸಿಕ್ಕಿದ್ರೆ ಇಡೀ ವರ್ಲ್ಡಲ್ಲಿ ನಾವೇ ಲಕ್ಕಿಯೆಸ್ಟ್. ಗ್ರೇಟ್ ಸರ್. ಸರ್ ನೀವು ಹೇಳ್ದಾಗೆ ಆಗಲಿ, ಅದು 9ನೇ ತಾರೀಕಿಗೆ ರಿಲೀಸ್ ಆದರೆ ಜನವರಿ 9 ತರ್ಸ್ಡೇ ಬರುತ್ತಂತೆ. ಸರ್ ಥರ್ಸ್ಡೇ ಬಂದರೂ ಪರವಾಗಿಲ್ಲ ರಿಲೀಸ್, ಆದರೆ ನೆಕ್ಸ್ಟ್ ಇಯರ್ಗೆ ಅಷ್ಟು ಕಾಯಕ್ಕಾಗಲ್ಲ. ಈ ವರ್ಷನೇ ಪ್ಲ್ಯಾನ್ ಮಾಡ್ತೀವಿ ಸರ್. ಎಲ್ಲರಿಗೂ ನಮಸ್ಕಾರ. ನಾವು ಕಲ್ಸ್ಕೊಟ್ಟಿಲ್ಲ, ಅವರೇ ಮಾತಾಡ್ತಾರೆ. ಮಾತಾಡಿ. ಕನ್ನಡ ಅಷ್ಟೇ ಗೊತ್ತಿಲ್ಲ. I tried. Everything forgot. Yeah, it's my first movie. It was a great journey actually. Great story. Great experience while they are showing to me that video, that my project, that footages, it have that soul. I understood that. So I don't know, it was a very great work. It's okay. Thank you. ಸರ್ ಇವರು ಬೇಸಿಕ್ಲಿ ಮಲಯಾಳಂ ಸರ್. ಕನ್ನಡ ಗೊತ್ತಿಲ್ಲದೆ ಮ್ಯೂಸಿಕ್ Sorry sir. ಕನ್ನಡ ಗೊತ್ತಿಲ್ಲದೆ ಮ್ಯೂಸಿಕ್ ಮಾಡಿದ್ದೀರಾ ಅಂತ. I can understand now actually. While hearing it, I can understand Kannada right now. But while speaking it is, yeah, no need to. ಇವ್ರದ್ದು ಫೇವ್ರೆಟ್ ಜಾಗ ಬಂದು ಚಂದ್ರಲೇಔಟಲ್ಲಿರೋ ಒಂದು ಟೀ ಅಂಗಡಿ. ಅವಾಗ ಹೋಗಿ ಅಲ್ಲಿ ಅಣ್ಣ ಟೀ ಕೊಡಿ, ಅದು ಫಸ್ಟ್ ಕನ್ನಡ ಇವ್ರದ್ದು. ಸೊ ನಮ್ಮ ಜೊತೆಗೆ 2 years ಟ್ರಾವೆಲ್ ಮಾಡಿದ್ದಾರೆ ಇವರು. ಸೊ ಕನ್ನಡ ಅರ್ಥ ಆಗುತ್ತೆ. ಸಿನಿಮಾ ನೋಡಿದಾಗ ನಾವು ಸಬ್ಟೈಟಲ್ ಏನು ಕೊಟ್ಟಿರಲಿಲ್ಲ ಅವ್ರಿಗೆ ಫಸ್ಟ್. ಸೊ ಅವರು ಕನ್ನಡನ ಅರ್ಥ ಮಾಡ್ಕೊಂಡೇ ಮ್ಯೂಸಿಕ್ ಮಾಡಿದರು. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಈ ಸಿನಿಮಾದಲ್ಲಿ ಇನ್ನೊಂದು ಹೈಲೈಟ್ ಬಂದು ಮ್ಯೂಸಿಕ್. ಫಸ್ಟ್ ಪ್ರಿಫರೆನ್ಸ್ ನಾವು ಹೈಲೈಟ್ ಬಂದು ಸಿನಿಮಾಟೋಗ್ರಫಿಗೆ ಹೋಗುತ್ತೆ. ಅಷ್ಟು ಚೆನ್ನಾಗಿ ಶೂಟ್, ಐ ಮೀನ್ ಇದು ಬಂದಿದೆ ಔಟ್ಪುಟ್ಟು. ಸೆಕೆಂಡ್ ಒನ್ ಡೆಫಿನೆಟ್ಲಿ ಇವ್ರಿಗೆ ಹೋಗುತ್ತೆ ಕ್ರೆಡಿಟ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್. ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಯಾವ ಸಾಂಗ್ಗಳು ಒಂದೇ ಥರ ಅನಿಸಲ್ಲ. ಮತ್ತು ನಮಗೆ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಕೂಡ ಮಾಡಿದ್ವಿ ಅದರಲ್ಲಿ. How many songs? We have 5 songs, 5 main songs and 4 bit songs. 4 bit songs. There are so many songs. Hard to remember actually. Which is your favorite? Everything is my favorite. This movie is my favorite thing actually. I composed every orchestration. Characters are my favorite. The story is my favorite. Because of that, this song came true. Because according to the story only, we can compose a song now. It should have a character. It should have a journey. It should move the audience. So because of the story, because of the acting, because of the camera,
then only we can work on the post production. They have to give us the best, they have to give us the soul, and they should have an idea like what they are trying to convey. They are very good in idea. They know the stuff actually. It's very good. ಥ್ಯಾಂಕ್ ಯು. ಎಲ್ರಿಗೂ ಶುಭ ಸಂಜೆ. ಇದರಲ್ಲಿ ನಾನು 5 ಹಾಡುಗಳನ್ನ ನಾನು ಬರೆದಿದ್ದೀನಿ. ಅಂದರೆ ಮೈನ್ 5 ಸಾಂಗ್ಸ್ ಏನು ಇವಾಗ ಹೇಳಿದ್ರು ಡೈರೆಕ್ಟರ್ ಸರು. ಈಗ ಅವ್ರು ಹೇಳಿರೋ ಪ್ರಕಾರ 4 ಕ್ಯಾರೆಕ್ಟರ್ ಇದೆ ಅಂತ ಅವ್ರು ಏನು ಹೇಳಿದ್ದಾರೆ. ಆ್ಯಕ್ಚುಲಿ ನೇಚರ್ ಕೂಡ ನಮಗೆ ಈ ಸಿನಿಮಾ ಒಂದು ಕ್ಯಾರೆಕ್ಟರ್ ಥರನೇ ಬಿಹೇವ್ ಮಾಡುತ್ತೆ. ಯಾಕೆ ಅಂತಂದರೆ ವೇರ್ ದರ್ ಇಸ್ ಅ ಟ್ರಾವೆಲ್, ಜೊತೆಗೆ ನಮ್ಮ ಜೊತೆಗೆ ನೇಚರ್ ಕೂಡ ಜೊತೆಗೆ ಇರುತ್ತೆ. ಸೊ ನಾವು ಆ ನೇಚರ್ನ ಉಪಯೋಗಿಸ್ಕೊಂಡೇ ಅವರ ಟ್ರಾವೆಲ್ನ ಎಕ್ಸ್ಪ್ಲೈನ್ ಮಾಡುವಂಥದ್ದು ತುಂಬ ಆಗಿದೆ. ಆ್ಯಂಡ್ ಇದರಲ್ಲಿ ಒಂದು ನನಗೆ ತುಂಬ ನನ್ನ ಮೂವ್ ಮಾಡಿದ ಲೈನ್ ಬರೆದಾದ್ಮೇಲೆ ಅಂತಂದರೆ ನಾವು ಒಂದು ಲೈನ್ ಇದು ಮಾಡಿದ್ವಿ. ಪಯಣ ಅಂದರೆ ಏನು ಅಂತ ನಾನು ಕ್ವಶನ್ ಮಾಡ್ಕೋತಾ ಇರ್ಬೇಕಾದ್ರೆ ನನಗೆ ಅನ್ನಿಸ್ತು ಅದು ಪಯಣ ಅಂದರೆ ಒಂದು ಅಲೆದಾಡೋ ಧ್ಯಾನ ಅಂತ ಅನ್ನಿಸ್ತು ನನಗೆ. ಸೊ ಅಂದರೆ ಕೆಲವೊಂದು ಕಡೆ ಮೆಡಿಟೇಷನ್ ಅಂದರೆ ಹೌದು, ನೀವು ಮೆಡಿಟೇಷನ್ ಅಂದರೆ ಒಂದು ಜಾಗದಲ್ಲಿ ಕೂತು ಮಾಡೋರು ಒಂದಷ್ಟು ಜನ ಇರ್ತಾರೆ. ಬಟ್ ಓಡಾಡಿ ಆ ಎಕ್ಸ್ಪೀರಿಯೆನ್ಸ್ನ ಕಲಿತು ಅದನ್ನು ಅವರ ಒಂದು ಲೈಫ್ಗೆ ಅಳವಡಿಸ್ಕೊಂಡವ್ರು ತುಂಬ ಜನ ಇದ್ದಾರೆ. ಆ್ಯಂಡ್ ಈಗಲೂ ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ದೊಡ್ಡವರು ಕೂಡ ದೇಶ ಸುತ್ತು ಕೋಶ ಓದು ಅಂತ ಹೇಳಿದ್ದಾರೆ ಜ್ಞಾನಕ್ಕೋಸ್ಕರ. ಸೊ ಅದಕ್ಕೆ ನಾನು ಅದನ್ನು ಈ ಥರ ಟರ್ಮ್ ಮಾಡಿದ್ರೆ ಬಹುಶಃ ಒಂದು ಅರ್ಥ ಕೊಟ್ಟಂಗೆ ಆಗ್ಬೋದೇನೋ ಅಂತ ಆ ಪ್ರಯತ್ನ ನಾವು ಮಾಡಿದ್ದೀವಿ. ಆ್ಯಂಡ್ ಜೊತೆಗೆ 5 ಸಾಂಗ್ ಸೌಂಡಿಂಗ್ ಒಂದಕ್ಕೊಂದು ತುಂಬ ಡಿಫ್ರೆಂಟ್ ಆಗಿದೆ. ಯಾವುದು ಯೂಶುವಲ್ ಕಮರ್ಷಿಯಲ್ ಎಸ್ಥೆಟಿಕ್ಸಲ್ಲಿ ಇಲ್ಲ. ಇದು ಟ್ರಾವೆಲ್ ಆಗಿರೋದ್ರಿಂದ ಒಂದಷ್ಟು ನೇಚರ್ ಸೌಂಡ್ಸ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಕ್ಯಾರೆಕ್ಟರ್ಸ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ಕೂಡ ನಾವು ತರೋ ಪ್ರಯತ್ನ ಮಾಡಿದ್ದೀವಿ. ಸೊ ಓವರ್ ಆಲ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಾಂಗ್ ರಿಲೀಸ್ ಆದಮೇಲೆ ಅದ್ರದ್ದು ಎಲ್ಲ ರೀತಿಯಾದಂಥದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಎಲ್ಲರಿಗೂ. ಥ್ಯಾಂಕ್ ಯು. ಆ್ಯಂಡ್ ನಾನು ಸ್ಪೆಷಲಿ ಲೋಹಿತ್ ಸರ್ ಅವ್ರಿಗೆ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ನ ಆ್ಯಂಡ್ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ತಿಳಿಸ್ಬೇಕು. ಆ್ಯಂಡ್ ಆಲ್ಸೋ ದೀಪಿಕಾ ಮ್ಯಾಮ್. ವೈ ಬಿಕಾಸ್ ಇವರೆಲ್ಲರದು ಒಂದು ಏನಂತಾರೆ, ಇವಾಗ ಅವರ ಎಕ್ಸ್ಪ್ರೆಸ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ ನಾವು ಅದನ್ನು ವರ್ಡ್ಸಲ್ಲಿ ತುಂಬಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ದ ರೈಟ್ ಗೈಡೆನ್ಸ್ ಫ್ರಮ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರ್ ವಿಲ್ ಆಲ್ಸೋ ಆ್ಯಡ್ ಈ ಥರ ಒಂದು ಸಾಂಗ್ಸ್ಗೆ. ಸೊ ಓವರ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ. ಅವ್ರ ಬಗ್ಗೆ 2 ಮಾತು. ಕಾಂಟ್ಯಾಕ್ಟ್ ಮಾಡುವಾಗ ನಾನು 10 ಸಲ ಯೋಚನೆ ಮಾಡಿದ್ದೀನಿ. ಅಂದರೆ ಅವ್ರು ಆಲ್ರೆಡಿ ತುಂಬ ಹೆಸರು ಮಾಡಿದರು ಅಲ್ಲ, ಅದು ಅವರಿಗೆಲ್ಲ. ಬಟ್ ಅಫ್ಕೋರ್ಸ್ ನಿಜ ಕೂಡ ಅದು. ಅವರು ಬರೆದಿರುವಂಥ ಪ್ರತಿಯೊಂದು ಸಾಹಿತ್ಯಗಳು ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಮಗೆ ಹೊಸತನ ಬೇಕಾಗಿತ್ತು ಸಿನಿಮಾಗೆ, ಬೇರೆ ಜಾನ್ರ ಥರ ತಗೊಂಬರೋಣ ಅಂತ ಟ್ರೈ ಮಾಡಿದ್ವಿ. ಇದರಲ್ಲಿ ಪಯಣ ಅಂತ ಒಂದು ಸಾಂಗ್ ಇದೆ, ಅದನ್ನು ನಿಮಗೆ ಕಮಿಂಗ್ ಡೇಸಲ್ಲಿ ಹೇಳ್ತೀವಿ ಆಡಿಯೋ ರಿಲೀಸ್ ಮಾಡೋ ಟೈಮಲ್ಲಿ. ಪ್ರತಿಯೊಂದು ಲಿರಿಕ್ಸಲ್ಲೂ ಕೂಡ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಒಂದಕ್ಕೆ ಅಂದರೆ ಒಂದು ಸಾಂಗಲ್ಲಿ 3 ಥರ ಮೂಡ್ ಇರುತ್ತೆ. ಒಂದು ಸೀರಿಯಸ್ ಆಗಿ ನಾವು ಪಯಣ ಮಾಡ್ಬೋದು, ಎಲ್ಲೇ ಹೋದ್ರೂ ಜರ್ನಿ ಮಾಡ್ಬೋದು. ಅಂದರೆ ಕೆಲವೊಂದು ಸಲ ಕಹಿ ಘಟನೆಗಳನ್ನ ಮರೆಯೋದಕ್ಕೆ ಕೆಲವರು ಟ್ರಾವೆಲ್ ಮಾಡ್ತಾರೆ. ಆ ಘಟನೆನ ನೆನೆಸ್ಕೊಂಡು ಕೂಡ ಅವರು ಸಾಹಿತ್ಯ ಬರೆದಿದ್ದಾರೆ. ಆ್ಯಂಡ್ ಇನ್ನೊಂದು, ನಾವು ತುಂಬ ಖುಷಿಯಾಗಿದ್ದಾಗ ಕೂಡ ನಾವು ಟ್ರಾವೆಲ್ ಮಾಡ್ತೀವಿ. ಅದು ಫ್ಯಾಮಿಲಿ ಜೊತೆಗಿರ್ಬೋದು, ಫ್ರೆಂಡ್ಸ್ಗಳ ಜೊತೆಗಿರ್ಬೋದು. ಬ್ಯಾಂಗ್ಳೂರಿಂದ ಗೋವಾಗೆ ಹೋಗ್ತಾರೆ, ಅವಾಗ ಯಾವ ಥರ ಹಾಡು ಕೇಳಬೇಕು ಆ ಥರ ಹಾಡು ಕೂಡ ಇದೆ. ಸೊ ಇನ್ನೊಂದು ಅಡ್ವೆಂಚರ್ ಅಂದರೆ ನಾವು ತುಂಬ ಮನೋರಂಜನೆಗೆ ಬೇಕಾದಂತಹ ಹಾಡು ಇದ್ದರೆ ಅದಕ್ಕೂ ಕೂಡ ಸಾಹಿತ್ಯನ ಬರೆದಿದ್ದಾರೆ. ಸೊ ಈ 3 ಸಾಹಿತ್ಯನ ಅವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದು ನಾನು ಕಾರಲ್ಲಿ ಹೋಗೋ ಪ್ರತಿ ಸಲ ಕೇಳ್ಕೊಂಡು, ಅಂದರೆ ಎಲ್ರಿಗೂ ಅವ್ರವ್ರ ಸಿನಿಮಾದ ಹಾಡು ಕೇಳೋಕ್ಕೆ ಅವ್ರಿಗೆ ಖುಷಿನೇ. ಆದರೆ ಈ ಸಾಂಗ್ನ ಎಷ್ಟು ಸಲ ಕೇಳಿದರೂ ಬೇಜಾರಾಗಲ್ಲ. ಸೊ ಅದು ಇನ್ನು ಕಮಿಂಗ್ ಡೇಸಲ್ಲಿ ನಾವು ನಿಮ್ಮ ಮುಂದೆ ತಂದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಅದು. ಥ್ಯಾಂಕ್ ಯು. ರೋಹಿತ್ ಸರ್ ಕೂಡ ಲಿರಿಕ್ಸ್ ಬರೆದಿದ್ದಾರೆ, ಅದ್ರ ಬಗ್ಗೆ ಒಂದು ನಾನು ನಿಜವಾಗ್ಲೂ ಲಿರಿಕ್ಸ್ ರೈಟರ್ ಅಲ್ಲ, ಅಚಾನಕ್ಕಾಗಿ ಆಗಿರೋದು. ಬಟ್ ಅಂದರೆ ಪ್ಲ್ಯಾನ್ಸ್ ಇತ್ತು. ಕಾಲೇಜ್ ಡೇಸಲ್ಲೆಲ್ಲ ಹೋಗುವಾಗ ಸುಮ್ಮನೆ ಸಾಹಿತ್ಯಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಈ ಲೈನ್ ಚೆನ್ನಾಗಿದೆ ಅಲ್ಲ ಅಂತ. ಅದಕ್ಕೆಲ್ಲ ಕಾರಣ ಅಮೃತವರ್ಷಿಣಿ ಸಿನಿಮಾ. ನಾವು ಅವಾಗ ಹಳೆಯದೆಲ್ಲ ನೋಡುವಾಗ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅನ್ನೋದು ಆ ಸಿನಿಮಾಗಳಲ್ಲಿ ಬಂತು. ಬಟ್ ಇವಾಗ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬ್ರೇಕ್ ಆಗಿದ್ದಿರು. ಆದರೆ ಇವಾಗ ಮತ್ತೆ ಮ್ಯೂಸಿಕ್ಕಿಗೆ ಮತ್ತು ಸಾಹಿತ್ಯಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲ, ನನಗೆ ಲವ್ ಮತ್ತು ಪ್ಯಾಥ ಎರಡೂ ಆಗೋದಿಲ್ಲ ಆ್ಯಕ್ಚುಲಿ. ಸೊ ಅಂದರೆ ಲೈಫ್ ಅಂದರೆ ಹ್ಯಾಪಿಯಾಗಿರಬೇಕು. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಇದರಲ್ಲಿ ತುಂಬ ಇಷ್ಟ ಆಗುವಂಥದ್ದು ಒಂದು ತಾಯಿ ಬಗ್ಗೆ ಒಂದು ಸಾಂಗ್ ಬರೆದಿದ್ದೀವಿ. ಅದನ್ನು ಇವರೇ ಬರೆದಿರೋದು. ಅದ್ರ ಬಗ್ಗೆ ಈಗ ಹೆಚ್ಚಾಗಿ ಹೇಳಲ್ಲ, ಯಾಕೆಂದರೆ ಆವಾಗ ಕಂಟೆಂಟ್ ಏನಿರಲ್ಲ. ಸೊ ಆ ಟೈಮ್ ಬಂದಾಗ ಡೆಫಿನೆಟ್ಲಿ ನಿಮಗೆ ಅದು ಫೀಲ್ ಆಗುತ್ತೆ. ಇನ್ನು ಸಿನಿಮಾದ ಮುಖ್ಯ ಪಾತ್ರಗಳ ಬಗ್ಗೆ ಥ್ಯಾಂಕ್ ಯು ಸೋ ಮಚ್.
Namaskara. And I prefer, please ask me in English or I'll not be able to answer. I'm sorry. Character. So Rohit told me that not to reveal too much, because if I reveal right now, all the fun will be lost. So yeah, we all made. And I think there is a say, when you are traveling, you are becoming a better person. I think because you have to go through for so many things you have to adjust, weather, condition, you are meeting so many people. So there are many things which makes you better people. So I think I met this team, and I don't know how Rohit found me. So it was my birthday. So there was one girl who was earlier doing my costume. She was a costume assistant. So she told Rohit, and initially I was a little bit, थोड़ा सा मुझे डर लग रहा था, because I wanted to work in South, but I was scared also. So there was mixed feeling. And when I heard the story, it was really, really beautiful. It moved me. So I straight away said yes. And we traveled all together. We all traveled, so it was fun. ಇವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸರ್ ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಂದರೆ ಈ ಕ್ಯಾರೆಕ್ಟ್ರು ಅದ್ರ ಬಗ್ಗೆ ತುಂಬ ರಿವೀಲ್ ಮಾಡೋಕ್ಕೆ ಈಗಾಗಲ್ಲ, ಯಾಕೆಂದರೆ ಈಗ ನಾವು ಫೋಕಸ್ ಮಾಡಿದ್ದು ಪಾಯಲ್ ಅವ್ರದ್ದು ಕ್ಯಾರೆಕ್ಟರ್ ಮೇಲೆ, ಯಾಕೆಂದರೆ ಅದು ಫಸ್ಟ್ ಜನರಿಗೆ ರಿಜಿಸ್ಟರ್ ಆಗಬೇಕು. ಆ್ಯಂಡ್ ಈ ಕ್ಯಾರೆಕ್ಟ್ರು ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತಂದರೆ, ಸ್ವಲ್ಪ ನಮಗೆ ವೆಜಿಟೇರಿಯನ್ ತಿನ್ನೋವಂಥ ಆ ಥರ ಕ್ಯಾರೆಕ್ಟರ್ ಅದು. ಅಂದರೆ ಏನು ಹೇಳೋದು, ಬ್ರಾಹ್ಮಿನ್ ಫ್ಯಾಮಿಲಿ ಇರೋವಂಥ ಒಂದು ಬ್ಯಾಕ್ ಡ್ರಾಪ್ ಇರೋವಂಥ ಒಂದು ಇದು. ಸೊ ಅದಕ್ಕೆ ಅವ್ರು ನೋಡಿದ ತಕ್ಷಣ ನಮ್ಗೆ ಗೊತ್ತಾಯಿತು. ಆ್ಯಂಡ್ ಇನ್ನೊಂದು ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಹೇಗೆ ಅಂದರೆ, ಆ್ಯಕ್ಚುಲಿ ವೆಜಿಟೇರಿಯನ್. ಯಾ, ಅದೇ ಇದು ಎಲ್ಲ ಕನೆಕ್ಟ್ ಆಗಿರೋದು. ಅಂದರೆ ನಾವು ಈ ಥರ ಕತೆ ಬರೆದಾಗ ನಾನು DOP ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಈ ಕ್ಯಾರೆಕ್ಟರ್ ನಾವು ಫಸ್ಟ್ ಇಲ್ಲೇ ಹುಡುಕಿದ್ದು, ಇಲ್ಲೇ ಕರ್ನಾಟಕದಲ್ಲೆಲ್ಲ ಹುಡುಕ್ತಾ ಇದ್ವಿ, ಇವ್ರು ಆಗ್ಬೋದು ಅಂತ. ನನಗಿಂತ ಜಾಸ್ತಿ ನನ್ನ DOPನೇ ಎಲ್ಲಾನು ಬೇಡ 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 ಅಂತ ಹೇಳ್ತಿದ್ದ. ಅಂದರೆ ಇಲ್ಲ ಇದಾಗಲ್ಲ ಅಂತ. ಯಾಕೆ ನಾನೆಷ್ಟು ಕನೆಕ್ಟ್ ಆಗಿದ್ದು ಅವನು ಅಷ್ಟೇ ಕನೆಕ್ಟ್ ಆಗಿದ್ದ. ಸೊ ನಾವು ಹಾಗೆ ನೋಡ್ತಿರುವಾಗ ಸೊ 3 ಜನ ಸೆಲೆಕ್ಟ್ ಆದ್ವಿ. ಅದರಲ್ಲಿ ಫಸ್ಟ್ ಇಲ್ಲೇ ಅಪ್ರೋಚ್ ಮಾಡಿದ್ವಿ, ಅವ್ರದ್ದು ಡೇಟ್ ಸಿಗಲಿಲ್ಲ. ಬಟ್ ಆಮೇಲೆ ಹೋಗ್ತಾ ನನಗೆ ಫ್ರೆಂಡ್ ಒಬ್ಬರಿದ್ರು, ಸುರುಚಿ ಅಂತ. ಅವ್ರಿಗೆ ನಾನು ಈ ಥರ ಹೇಳ್ತಾ ಇದ್ದೆ, ತುಂಬ ನಾವು ಫ್ರಸ್ಟ್ರೇಷನ್ಲಿದ್ವಿ, 2 ತಿಂಗಳು ಹುಡುಕಿದ್ವಿ ಕ್ಯಾರೆಕ್ಟ್ರಿಗೆ ಇದೇ ಥರ ಬೇಕು ಅಂತೇಳಿ. ಸೊ ಫೈನಲಿ ಅವರೊಂದು ವಿಡಿಯೋ ಕಳಿಸಿದ್ರು. ಅದು ಯು ವಾಂಟ್ ಟು ಟೆಲ್ ದಟ್ ವಿಡಿಯೋ ವಿಚ್? ಓಕೆ, ಅದು ಈ ಕಮರ್ಷಿಯಲ್ ಆ್ಯಡ್ ಅದೊಂದು ಆನೆದು ಲದ್ದಿಯಿಂದ ಒಂದು ಇದು ಮಾಡ್ತಾರೆ, ಏನು ಪೇಪರ್ಸ್ಗಳು ಮಾಡ್ತಾರೆ. ಸೊ ಇಟ್ಸ್ ಕಾಲ್ಡ್ ಎಲಿಫೆಂಟ್ ಪೂಪ್, ರೈಟ್? ಸೊ ಅದರಲ್ಲಿ ಅವರೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ರು. ಆ ಎಕ್ಸ್ಪ್ರೆಷನ್ ನೋಡಿಬಿಟ್ಟು ಓಕೆ ಇದು ಬೇಕಾಗಿತ್ತು ಅಂತ ನಾವು ಡಿಸೈಡ್ ಆದ್ವಿ. ಸೊ ಅಲ್ಲಿ ಅವ್ರು ಸೆಲೆಕ್ಟ್ ಆಗಿದ್ದು. ಮತ್ತು ನಮಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋ ದಿನ ಆ್ಯಕ್ಚುಲಿ ಅವ್ರ ಬರ್ತ್ಡೇ ಇತ್ತು. ಆ್ಯಂಡ್ ಅದನ್ನು 15 ಡೇಸ್ ಬ್ಯಾಕು ಅವರು ಕೇಳ್ಕೊಂಡಿದ್ರು. ಅಂದರೆ ನನಗೊಂದು ಸೌತ್ ಇಂಡಿಯಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಐ ಥಿಂಕ್ ಇವಾಗ ಸೀನ್ ಕಾಂತಾರ ಫಿಲಮ್, ರೈಟ್? ಹಾಂ, ಈ ಥರ ಸಿನಿಮಾಗಳನ್ನ ನೋಡಿದಾಗ ಅವರಿಗೆ ಸೌತ್ ಇಂಡಿಯಾದಲ್ಲಿ ನಾನು ಆ್ಯಕ್ಟ್ ಮಾಡಲೇಬೇಕು ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿತ್ತು. ಸೊ ಲಕ್ಕಿಲಿ ಅವರಿಗೆ ನಾವು ಕಾಂಟ್ಯಾಕ್ಟ್ ಆದ್ವಿ. ಅವ್ರು ಅದಾದಮೇಲೆ ಒಂದು 10-15 ದಿನ ಆದಮೇಲೆ ಹೇಳ್ಕೊಂಡ್ರು, ನೀವು ಕಾಲ್ ಮಾಡಿದ್ದು ಬರ್ತ್ಡೇ ದಿನ ಎಲ್ಲನೂ ಆಗೋಯ್ತು ಅನ್ನೋ ಥರನೇ ಅವರು ಅಂದರೆ ವಿ ಆರ್ ಬ್ಲೆಸ್ಡ್ ಅಷ್ಟೇ. No, I think I am blessed because I got to work with so good people, because the whole team is so good, and they never made me feel that I'm not from Kannada industry. And initially I was scared whether I'll be able to catch up, whether I'll do, but they have put me 2 persons for script याद करने के लिए. So they were making me read and means again and again work on that script in Kannada. So they were very patient.
I must say. ಆ್ಯಂಡ್ ಅವ್ರಿಗೆ ಫುಲ್ ಸ್ಕ್ರಿಪ್ಟ್ ಕಳಿಸಿದ್ದು ಅವ್ರು ಫುಲ್ ಸ್ಕ್ರಿಪ್ಟ್ ತಲೆ ಇಟ್ಕೊಂಡ್ಬಿಟ್ಟಿದ್ರು ಅವರು ಓದಿ ಕನ್ನಡನೂ ಅವ್ರು. I am in the industry since more than 12-13 years. Earlier I was in corporate, so there were a lot of transfers, like my Prem sir said. So lot of transfers and my family life was getting thodi si. So I decided to take VRS. I've taken the VRS, voluntary retirement. And suddenly I was never thought of that I'll come into the industry, because earlier I was really very shy person. Someone is clicking the picture, I was like scared. Now what hell, this picture will click. So, and when I told to my husband that I want to join the industry, he said, "Ha, go." He said, ನೋಡಿ ಇದೇ ಥರ ಅವರು ಇದೇ ಕ್ಯಾರೆಕ್ಟರು. because he thought it very lightly, because he thought it's a phase, it will come and go, because now she is taken VRS. Suddenly she is sitting at home and all the bakwas ideas are coming in her mind. But then I said, I have to. Then how? Because I am too scared, I can't speak, I can't click the pictures. So that was a moment, and I overcome out of that. And it never came overnight. It was slowly overcome Ramanuska. So in some or the other way. But this is now my passion, so I really enjoy. ಆ್ಯಂಡ್ ಆಲ್ಸೋ ಸರ್ ನಾನು ಒಂದು ಇನ್ಕ್ಲೂಡ್ ಮಾಡಬೇಕು, ಈ ಸಿನಿಮಾ ನೋಡುವಾಗ ತುಂಬ ನೀವು ಹೇಳಿದಾಗೆ ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಐ ವಾಸ್ ಲೈಕ್ trying to speak in Kannada. They gave me some script, like you try to do this thing, and I was practicing it, and like it was not possible. Here and there it's kind of difficult. So, is there any questions you want to ask? You can ask here. Okay, we can. Hey, Pande. I can't reveal much about that thing. So, yeah. So, direct will reveal. So next time when we will reveal. Yeah. ಅದು ಇಂಪಾರ್ಟೆಂಟ್ ರೋಲ್ ಇದೆ ಸರ್. ಅಂದರೆ ನಾವು ಯೂಶಲಿ ಸಿನಿಮಾದಲ್ಲಿ ಹೀರೋಯಿನ್ನು, ಹೀರೋ, ಆಮೇಲೆ ತಂದೆ, ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಆ ಥರದ್ದು ಏನು ನೋಡೋಕ್ಕೆ ಸಿಗಲ್ಲ. ಅಂದರೆ ಸಿಗುತ್ತೆ, ಬಟ್ ಆದರೆ ಮೈನ್ ರೋಲ್ಗಳು ಯಾರ್ಯಾರು ಮಾಡಿದ್ದಾರೆ ಅವ್ರುಗಳು ಆ ಥರದ್ದು ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾ ನಾವು ಇವತ್ತು ಟೈಟಲ್ ಲಾಂಚ್ ಮಾಡಿದ್ವಿ. ಸೊ ನೀವೆಲ್ಲರೂ ಕ್ವೆಶನ್ ಕೇಳ್ತಾ ಇದ್ರಿ ಏನು ಈ ಸಿನಿಮಾ ಅಂತ. ಸೊ ನನ್ನ ಪ್ರಕಾರ ಇದನ್ನು ಅಡ್ವೆಂಚರಸ್ ಮೂವಿ. ಫಸ್ಟ್ ಅಡ್ವೆಂಚರ್ ಏನು ಗೊತ್ತಾ, ಇಲ್ಲಿ ಎಲ್ಲರೂ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಲ್ಯಾಂಗ್ವೇಜೇ ದೊಡ್ಡ ಚಾಲೆಂಜಿಂಗ್ ಆಗಿತ್ತು, ಅದೇ ದೊಡ್ಡ ಅಡ್ವೆಂಚರ್ ನಮಗೆ. ಯಾಕೆ ಅಂದರೆ ಇಲ್ಲಿ ನಾನು ಲೋಹಿತ್ತು ಕನ್ನಡ ಮಾತಾಡೋದು ಬಿಟ್ಟರೆ ಇನ್ಯಾರಿಗೂ ಅಷ್ಟು ಅಂದರೆ ಕನೆಕ್ಟ್ ಆಗ್ತಾ ಇರಲಿಲ್ಲ. ಒಬ್ಬೊಬ್ರಿಗೂ 10 ಸರಿ ಸ್ಕ್ರಿಪ್ಟನ್ನು ರೋಹಿತ್ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೊಂದು ಕಡೆ ಹೇಗಾಗ್ತಿತ್ತು ಅಂದರೆ ಮೇಡಮ್ ಪಕ್ಕದಲ್ಲಿ ಇರ್ತಾರೆ. ಸೊ ಇವರಿಗೆ ಈಗ ಶಾರ್ಟ್ ಬೇಗ ಮುಗಿಬೇಕಂದ್ರೆ ಏನು ಮಾಡಬೇಕು, ಅವ್ರಿಗೆ ಅರ್ಥ ಆಗ್ಸೋದು ಇಂಪಾರ್ಟೆಂಟ್. ಯಾರು ಹೇಳ್ತಾರೆ ಏನು ಮಾಡ್ತಾರೆ ಅಲ್ಲ. ರೋಹಿತ್ ಒಂದ್ಸರಿ ಹೇಳ್ಬಿಟ್ಟು ಹೋಗಿರ್ತಾರೆ, ಅವಾಗ ನನಗೇನಾದರೂ ಇದ್ದರೆ ನನಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕಾಗಿತ್ತು. ಅವನು ಬರ್ತಾನೆ, ಅವನು ಇನ್ನೊಂದ್ಸರಿ ಹೇಳ್ತಾನೆ. ಸೊ ಆ ಥರ ಟ್ರಾನ್ಸ್ಲೇಟ್ ಮಾಡೋದು ಇಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಲ್ಯಾಂಗ್ವೇಜ್ ಅಂತ ಬಂದರೆ ಈ ಏನು ಹೇಳ್ತಾರೆ ತುಂಬ ಸೋಲ್ ಕನೆಕ್ಟ್ ಆಗುತ್ತೆ. ಅಂದರೆ ಈಗ ಒಂದು ಸ್ಕ್ರಿಪ್ಟ್ ಆಗಲಿ ಅಥವಾ ಒಂದು ಡೈಲಾಗ್ ಆಗಲಿ ಹೇಳಬೇಕಂದ್ರೆ ನಮ್ಮ ಭಾಷೆಯಲ್ಲಿ ನಾವು ಹೇಳಿದಾಗ ಎಷ್ಟು ಫೀಲ್ ಮಾಡ್ಬೋದು, ಪ್ರತಿಯೊಂದನ್ನು ನಾವು ನೀಟಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಡೆಲಿವರ್ ಮಾಡ್ಬೋದು. ಸೊ ಇದೆಲ್ಲ ಒಂಥರ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮಲಯಾಳಂ ಇಷ್ಟು ಲ್ಯಾಂಗ್ವೇಜ್ ಒಂದೇ ಸೆಟ್ಟಲ್ಲಿ ಮಾತಾಡಿ ಆಲ್ಮೋಸ್ಟ್ ಎಲ್ಲ ಕನ್ಫ್ಯೂಷನ್ ಆಗೋಗ್ಬಿಟ್ಟಿರ್ತಿತ್ತು. ಒಂದು ಭಾಷೆ ಮಾತಾಡೋದು ಯಾವ ಭಾಷೆಲಿ ಮಾತಾಡಬೇಕು ಅನ್ನೋದೇ ನೀಟಾಗಿ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಜರ್ನಿ ಮಾತ್ರ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು.
ಕಮಿಂಗ್ ಟು ನನ್ನ ಕ್ಯಾರೆಕ್ಟರ್, ಸೊ ಪಾಯಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ನಾನು ಈ ಸಿನಿಮಾದಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಪಾಯಲ್ ಅಂತ ಕ್ಯಾರೆಕ್ಟರ್ ನಿಜವಾಗ್ಲೂ ನಿಜ ಜೀವನದಲ್ಲಿ ನಾನು ತುಂಬ ಇಷ್ಟಪಡುವಂಥ ಕ್ಯಾರೆಕ್ಟರು. ನಾನು ಇನ್ ರಿಯಲ್ ಲೈಫಲ್ಲಿ ಜೀವಿಸ್ತಿರೋವಂಥ ಕ್ಯಾರೆಕ್ಟರ್. ಸೊ ಇದು ನನಗೆ ತುಂಬಾ ಪ್ಲಸ್ ಪಾಯಿಂಟ್. ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬಾ ಯಾವುದೇ ರೀತಿಯ ಒಂದು ಕಷ್ಟ ಆಗಲಿ ಅಥವಾ ಯಾವುದೋ ಒಂದು ಎಕ್ಸ್ಟ್ರಾ ಆರ್ಡಿನರಿ ಎಫರ್ಟ್ ನನಗೆ ಬೇಕಾಗಲಿಲ್ಲ. ಸಿನಿಮಾದಲ್ಲಿ ಈ ಒಂದು ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ಅಂದರೆ ಒಂದು ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಸಿಚುವೇಶನ್ನ ಕಂಟಿನ್ಯೂ ಮಾಡುತ್ತೆ. ಸೊ ಪಾಸ್ಟಲ್ಲಿ ಒಂದು ಥರ ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ ಆ್ಯಂಡ್ ಫ್ಯೂಚರ್ ಅಂದರೆ ಪ್ರೆಸೆಂಟ್ ಬಂದಾಗ ಇನ್ನೊಂದು ಥರ ಕ್ಯಾರೆಕ್ಟರ್ ಆಗುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ ಟ್ರಾನ್ಸ್ಫಾರ್ಮೇಷನ್ಗೆ ಏನು ಒಂದು ಕಾರಣ, ಏನು ಕಾರಣ ಇರುತ್ತೆ, ಅದು ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬಾ ಹೈಲೈಟೆಡು. ಅವ್ರು ಹೇಳಿದಾಗೆ ಎಲ್ಲರ ಜೀವನದಲ್ಲೂ ಒಂದೊಂದು ಏನೋ ಅಡ್ವೆಂಚರ್ ಅಂತ ಹೇಳ್ಬೋದು, ಅಥವಾ ಲೈಫಲ್ಲಿ ಎಲ್ಲರಿಗೂ ಒಂದೊಂದು ಸ್ಯಾಡ್ ಇನ್ಸಿಡೆಂಟ್ ಅಂತ ಹೇಳ್ಬೋದು, ಅಥವಾ ಬೆಸ್ಟ್ ಇನ್ಸಿಡೆಂಟ್ ಅಂತ ಎಲ್ರಿಗೂ ನೆನಪಿರುತ್ತೆ. ಸೊ ಅದೇ ರೀತಿ ಇಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರ್ಗಳಿಗೂ ಒಂದೊಂದು ಫ್ಲ್ಯಾಶ್ ಬ್ಯಾಕ್ಸ್ಗಳು ಇರುತ್ತೆ. ಸೊ ಎಸ್ಪೆಷಲಿ 3 ಜನ ಹೆಂಗೆ ಕನೆಕ್ಟ್ ಆಗ್ತೀವಿ, ಈ ಸಿನಿಮಾದಲ್ಲಿ ಯಾವ ರೀತಿ ಕನೆಕ್ಟ್ ಆಗಿ ಈ ಸಿನಿಮಾನ ಒಂದು ಜರ್ನಿ ರೂಪದಲ್ಲಿ ತೋರಿಸ್ತಿದ್ದೀವಿ ಅನ್ನೋದು ಒಂದು ಹೈಲೈಟ್ ಪಾಯಿಂಟು. ಆ್ಯಂಡ್ ಈ ಸಿನಿಮಾನ ನಾವು ಕರ್ನಾಟಕದಲ್ಲಿ ಬ್ಯಾಂಗ್ಳೂರು, ಆಮೇಲೆ ಇಲ್ಲಿಂದ ನಾವು ಗೋವಾದಿಂದ ಆಚೆಗೂ ಹೋಗಿದ್ದೀವಿ, ಮಹಾರಾಷ್ಟ್ರ. ಸೊ ಇಲ್ಲಿಂದ ಅಲ್ಲಿ ತನಕ ನಾವು ಗಾಡಿಯಲ್ಲೇ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಯಾಕೆ ಅಂತ ಅಂದರೆ ನಮಗೆ ಮಧ್ಯದಲ್ಲಿ ಕೆಲವೊಂದು ಪ್ಲೇಸಲ್ಲಿ ಶೂಟಿಂಗ್ ಆಗುವಂಥ ನೆಸೆಸಿಟಿ ಇತ್ತು. ಸೊ ಇಷ್ಟೂ ಜನ ಎಷ್ಟೇ ಕಷ್ಟ ಆದರೂ 3 ದಿನ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದೀವಿ. ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ರೋಹಿತ್ ಅವರು. ಅಂದರೆ ಮುಂಚೆನೇ ಹೋಗಿ ಇವರು ಮತ್ತು ಅಭಿನ್ ಇಬ್ಬರೂ ತುಂಬಾ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಗೆ. ಸೊ ಅವರು ಮುಂಚೆ ನಮಗೆ ಯಾವ ರೀತಿ ಕಾಣಿಸ್ಕೋಬೇಕು, ಎಲ್ಲೆಲ್ಲಿ ನಾವು ಶೂಟ್ ಮಾಡಬೇಕು ಅನ್ನೋದನ್ನ ಅವರು ಒಂದ್ಸರಿ ಟ್ರಾವೆಲ್ ಮಾಡಿ ಹೋಗಿ ಆ ಪ್ಲೇಸಲ್ಲಿ ಮಾರ್ಕ್ ಮಾಡ್ಕೊಂಡು ಬಂದು ಅದೇ ಪ್ಲೇಸಿಗೆ ಮತ್ತೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಶೂಟ್ ಮಾಡಿ ಒಂದು ದಿನ ಇವತ್ತು ಸ್ಟಾರ್ಟ್ ಮಾಡಿದ್ರೆ 3 to 4 days ಆಗ್ತಾಯಿತ್ತು ನಾವು ರೀಚ್ ಆಗೋದಕ್ಕೆ. ಗೋವಾಗ ಹಬ್ಬ ಅಂದರೆ ಎಷ್ಟೊತ್ತು ಬೇಕು, ನಾವು ಒಂದು 8 hours ಬೇಕಾ ರೀಚ್ ಆಗೋದಕ್ಕೆ. ಬಟ್ ಇಲ್ಲ, ಆ ಥರ ಆಗ್ತಾ ಇರಲಿಲ್ಲ. ಆನ್ ದ ವೇ ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ರಿಯಲ್ ಲೈಫ್ ಎಲ್ಲ ಮಿಕ್ಸ್ಡ್ ಆಗಿ ಈ ಒಂದು ಜರ್ನಿ ಹೋಗಿದೆ. ಸೊ ಸಿನಿಮಾದಲ್ಲಿ ಮಾತ್ರ ಜರ್ನಿ ಅಲ್ಲ, ಸಿನಿಮಾ ಹಿಂದೆ ಇದ್ದಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಥವಾ ಅವ್ರು ಹೇಳ್ತಾ ಇದ್ದಾಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿರುವಂಥ ಪ್ರಾಪರ್ಟಿಗಳಾಗಿರ್ಬೋದು, ವೆಹಿಕಲ್ಸ್ಗಳಾಗಿರ್ಬೋದು, ಪ್ರತಿಯೊಂದೂ ತುಂಬಾ ಮೇಜರ್ ರೋಲ್ನ ಪ್ಲೇ ಮಾಡಿದೆ. ಸೊ ಎಲ್ಲನೂ ಒಂದು ಜರ್ನಿಯಾಗಿ ಈ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ಈ ಸಿನಿಮಾನ ಯಾವಾಗಲೂ ಹೇಳ್ತಾ ಇದ್ರು, ಎಲ್ಲೂ ಟೈಟಲ್ ಹೇಳ್ಬಿಡಿ ಅಂತ. ರೋಹಿತ್ ನನಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ ಅಂದರೆ, ಒಂದು ಲುಕ್ ಬಿಟ್ಕೊಡೋಂಗಿಲ್ಲ, ಒಂದು ವಿಷಯ ಹೇಳೋ ಹಾಗಿಲ್ಲ, ಅದ್ರ ಸಿನಿಮಾ ಯಾವ್ದು ಬರ್ತಿದೆ ಅಂತ ಹೇಳಬೇಕೋ ಬೇಡವೋ ಅನ್ನೋ ರೇಂಜಿಗೆ ಆಗ್ಬಿಟ್ಟಿತ್ತು ನನಗೆ. ಬಿಕಾಸ್ ಅವರು ಅಷ್ಟು ವರ್ಕ್ ಮಾಡಿದ್ದಾರೆ ಇನ್ ಡೀಟೇಲ್ ಆಗಿ. ಪ್ರತಿಯೊಂದು ಸ್ಟೆಪ್ಪಲ್ಲೂ ಅವರು ಎಷ್ಟು ಪೇಷನ್ಸಿಂದ ವರ್ಕ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇವತ್ತು ನಾವು ಕುತ್ಕೊಂಡು ನೋಡಿದಾಗ ಪ್ರತಿಯೊಂದು ಎಫರ್ಟ್ ನಮ್ಗೆ ನಿಜವಾಗ್ಲೂ ಕಾಣಿಸುತ್ತೆ. ಅಷ್ಟು ಮಟ್ಟಿಗೆ ಅವರು ಮತ್ತು ಅಭಿನ್ ಸತತವಾಗಿ ಆಲ್ಮೋಸ್ಟ್ 2-3 yearsಯಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ದೆ, ಎವ್ರಿ ಡೇ ಆ್ಯಂಡ್ ನೈಟ್. ನನಗೆ ಗೊತ್ತಿರೋ ಹಾಗೆ ನಾನೊಂದು ಕ್ಯಾರೆಕ್ಟರ್ನ ಹುಡ್ಕೋದಕ್ಕೆ ಅವರೊಂದು ಫೋಟೋ ಹಿಡ್ಕೊಂಡು ಯಾವುದೋ ಮಾಡೆಲ್ ಥರ ಒಂದು ಫೋಟೋ ಹಿಡ್ಕೊಂಡ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರೋದು. ಈಗ ನೋಡಿ, ಸೋಷಿಯಲ್ ಮೀಡಿಯಾ ಬಿಟ್ಟಿಲ್ಲ, ಆ್ಯಡ್ಸ್ ಬಿಟ್ಟಿಲ್ಲ, ಸಿನಿಮಾ ಬಿಟ್ಟಿಲ್ಲ, ಎಲ್ಲ ಕಡೆನೂ ಎಲ್ಲ ಕ್ಯಾರೆಕ್ಟರ್ಸ್ನ ಹುಡ್ಕೋಂಥ ಪ್ರಯತ್ನದಲ್ಲೇ ತುಂಬ ದಿನಗಳನ್ನ ಕಳೆದಿದ್ದಾರೆ. ಸೊ ಪಾಯಲ್ ಅನ್ನೋ ಕ್ಯಾರೆಕ್ಟರ್ನ ಸ್ಪೆಸಿಫಿಕ್ ಆಗಿ ಯಾಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ಅಂದರೆ, ಅವರಿಗೆ ಫಸ್ಟು ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಈ ಸಿನಿಮಾದಲ್ಲಿ. ಫೀಚರ್ಸ್ ಅಂದರೆ ನನ್ನ ಫೇಸ್ ಲುಕ್ಸ್ ಏನಿರುತ್ತೆ, ಈ ಜಾಲೈನ್ ಇರುವಂಥ ಹುಡುಗಿನೇ ಬೇಕಾಗಿತ್ತಂತೆ ಆ ಕ್ಯಾರೆಕ್ಟ್ರಿಗೆ. ಆ್ಯಂಡ್ ಶಾರ್ಟ್ ಹೇರ್ ಕಟ್ ಇರುವಂಥ ಹುಡುಗಿ ಬೇಕಾಗಿತ್ತು. ಸೊ ಆ್ಯಂಡ್ ಫಿಟ್ನೆಸ್ ನೀಟಾಗಿರಬೇಕು, ಫಿಟ್ನೆಸ್ ಪರ್ಫೆಕ್ಟ್ ಆಗಿರಬೇಕು ಆ ಕ್ಯಾರೆಕ್ಟ್ರಿಗೆ. ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನು. ಟ್ರಾವೆಲರ್ ಹೇಗಿರ್ತಾರೆ, ಸೋಲೋ ಟ್ರಾವೆಲರ್ ಹೇಗಿರ್ತಾರೆ, ಜೊತೆಗೆ ಒಂದು ಅಡ್ವೆಂಚರ್ ಮಾಡುವಂಥ ಕ್ಯಾರೆಕ್ಟರ್ಗಳು ಹೇಗಿರುತ್ತೆ, ಅವರ ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ, ಪ್ರತಿಯೊಂದೂ ಅವರು ಡೀಟೇಲಾಗಿ ವರ್ಕ್ ಮಾಡಿ ಇಟ್ಕೊಂಡಿದ್ರು. ಸೊ ಏನಂದರೆ ಮ್ಯಾನುಫ್ಯಾಕ್ಚರ್ ಒಂದು ಮಾಡೋಕ್ಕಾಗಲಿಲ್ಲ ಆ ಕ್ಯಾರೆಕ್ಟರ್ನ. ಅದಕ್ಕೆ ನನ್ನನ್ನು ಫುಲ್ ಕಾಟ ಕೊಟ್ಬಿಟ್ಟು ಇಡೀ ಸಿನಿಮಾದಲ್ಲಿ ಅವ್ರಿಗೆ ಏನು ಲುಕ್ ಬೇಕು ಆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಸಿಕ್ಕಾಪಟ್ಟೆ ಪ್ಲಂಪಿ ಇದ್ದೆ. ಅಂದರೆ 70 kg ಇದ್ದೆ ನಾನು. 70 kg ಹಿಂಗೆ ಚಬ್ಬಿ ಚೀಕ್ಸ್ ಆಗೋಗ್ಬಿಟ್ಟಿದ್ದೆ. ಅದು ಆಫ್ಟರ್ ಫಸ್ಟ್ ಟೈಮ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ. ಸೊ ಇವರು ರೋಹಿತ್ ಅವರು ನನ್ನನ್ನು ನೋಡಿಬಿಟ್ಟು ನನ್ನ ಫೋಟೋ ನೋಡ್ಬಿಟ್ಟು ಕರೆಸ್ಬಿಟ್ಟಿದ್ದಾರೆ. ಸೊ ಈಗ ಅವ್ರಿಗೆ ಅದೇ ಥರ ಕ್ಯಾರೆಕ್ಟರ್ ಬೇಕು, ಬಟ್ ಇನ್ನೊಂದೇ ಮಂತ್ ಟೈಮ್ ಇರೋದು.
ಅವರು ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ, ನನ್ನ ನೋಡ್ತಾರೆ, ಫೋಟೋ ನೋಡ್ತಾರೆ. ಇವರು ಮತ್ತು ಅಭಿನ್ ಕುತ್ಕೊಂಡು ಇಬ್ಬರು ಮಾತಾಡೋದು. ನಮ್ಗೆ ಇವರೇ ಬೇಕು, ಆದರೆ ಈ ಥರ ಬೇಕು. ಹೆಂಗೆ ಮಾಡೋಕ್ಕಾಗತ್ತೆ ಅದನ್ನು? ನಾನಂದೆ, ರೋಹಿತ್ ನಾನೇ ಇರ್ತೀನಿ, ಆದರೆ ನನಗೆ ಹಿಂಗಾಗೋದು ಕಷ್ಟ ಇದೆ, ನಾನು ಏನು ಮಾಡಲಿ, ನಂಗೆ ಟೈಮ್ ಬೇಕಾಗತ್ತೆ ಅಂತ ಅಂದೆ. ಅವರಿಗೆ ಮೇಜರ್ ಕನ್ಸರ್ನ್ ಅವ್ರ ಟೈಮ್ ಲೈನ್ ಇತ್ತು. ನಾವು ಏಪ್ರಿಲ್ ಅನಿಸುತ್ತೆ, ಮೇ ಜೂನಲ್ಲಿ ಅವ್ರಿಗೆ ಒಂದು ಈ ವೆದರ್ ಕಂಡೀಷನ್ ಎಲ್ಲ ಅವರೆಲ್ಲ ವರ್ಕ್ ಮಾಡಿದ್ದಾರೆ ತುಂಬಾ. ಸೊ ಮಳೆ ಬರೋ ಟೈಮು ಆ ಟೈಮ್ ಬೇಡ, ಸೊ ಈ ಸನ್ಲೈಟ್ ಈ ಟೈಮ್ಗೆ ಬರುತ್ತೆ, ಸೊ ಈ ಫಿಲ್ಟರು, ಈ ಎಫೆಕ್ಟ್ಸು, ಈ ಕಲರಿಂಗು ಎಲ್ಲಾನು ಯೋಚನೆ ಮಾಡಿ ಅವರು ಶೂಟಿಂಗ್ಗೆ ಹೋಗಲೇಬೇಕು. ಬಟ್ ಏನು ಮಾಡಬೇಕು ಗೊತ್ತಿಲ್ಲ, ಬಟ್ ಇದೇ ಮಾಡಬೇಕು ಅನ್ನೋದು ಮಾತ್ರ ಕ್ಲಾರಿಟಿ ಇತ್ತು. ಸೊ ನಾನೊಂದು ಚಾನ್ಸ್ ತೊಗೊಂಡೆ. ನಾನು ಹೇಳಿದೆ ನಾನು ಟ್ರೈ ಮಾಡ್ತೀನಿ ಈ ಥರ ಲುಕ್ ಬರೋದಕ್ಕೆ ಅಂತ ಹೇಳಿ. ಡೇ ಆ್ಯಂಡ್ ನೈಟ್ ನನಗೆ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ವರ್ಕೌಟ್, ಬೆಳಗ್ಗೆ 2 hours ಸಂಜೆ 2 hours, ಆಲ್ಮೋಸ್ಟ್ 10 kg 1 ಮಂತಲ್ಲಿ ನಾನು ಇಳಿಸ್ಬೇಕಾಯ್ತು ಈ ಸಿನಿಮಾಗೆ. ಸೊ ಬೈ ದ ಎಂಡ್ ಆಫ್ ದಿ ಮಂತ್ ಏಪ್ರಿಲ್ 3ನೇ ತಾರೀಕು ನಾನು ಜಿಮ್ಗೆ ಹೋಗಿ ಸೇರಿದ್ದವಳು. ಇಲ್ಲಿಂದ ನಾಗರಬಾವಿಗೆ ಹೋಗ್ತಾ ಇದ್ದೆ ನಮ್ಮ ಮನೆಯಿಂದ. ಬೆಳಗ್ಗೆ ಎಲ್ಲ ಮನೆ ಹತ್ರ ವರ್ಕೌಟು, ಸಂಜೆ ಹೋದರೆ ಅಲ್ಲಿ 3 hour ವರ್ಕೌಟು, ಊಟ ಇಲ್ಲ, ಒಂದು ಏನಿಲ್ಲ. ಪಾಪ ಅವರು ನಮ್ಮ ಜಿಮ್ ಟ್ರೈನರ್ ಬಂದು ಪಾಪ ಅವರು ಮುಸ್ಲಿಮ್, ಅವ್ರ ಮನೆಗೆ ಬಕ್ರೀದ್ ಹಬ್ಬಕ್ಕೆ ಕರೆದಿದ್ರು. ಬಕ್ರೀದ್ ಹಬ್ಬಕ್ಕೆ ಕರೆದು ಯಾರಾದರೂ ಚಿಕನು ಅಥವಾ ರೈಸ್ ಕೊಡದೆ ಕಳಿಸ್ತಾರ? ಅವ್ರು ಮಾಡಿ ಕಳಿಸಿದ್ರು ನನ್ನನ್ನು. ಅಂದರೆ ನಿಮ್ಗೆ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಬರೀ ಹಣ್ಣು, ಆಮೇಲೆ ಚಿಕನ್ ಇದು ಬರುತ್ತೆ ಗೊತ್ತಾ, ಏನೋ ನಾರ್ಮಲ್ ಆಗಿ ಆಯಿಲ್ ಇಲ್ಲದೆ ಇರುವಂಥ ಫ್ರೈ, ಅದನ್ನ ಹಾಕಿ ಕಳಿಸಿದ್ರು. ಪಾಪ ಅವರೇ ಬೇಜಾರು ಮಾಡ್ಕೊಳ್ಳೋ ಲೆವೆಲ್ಗೆಲ್ಲ ಆಗೋಗ್ಬಿಡಿತ್ತದು. ಸೊ ಈ ಥರ ವರ್ಕೌಟ್ ಮಾಡಿ ಒಂದು 10 kilos ಹೆಂಗೋ ಮಾಡಿದೆ. ಆಮೇಲೆ ವೆನ್ ಇಟ್ ಕಮ್ಸ್ ಟು ಹೇರ್ ಕಟ್, ತುಂಬ ಜನ ಆ್ಯಕ್ಚುಲಿ ಇಷ್ಟನೂ ಪಟ್ಟಿದ್ದಾರೆ. ತುಂಬ ಜನ ಅದನ್ನು ನೋಡಿ ನಿಮ್ಗೆ ಇದು ಚೆನ್ನಾಗಿ ಕಾಣಿಸಲ್ಲ, ಇಲ್ಲ ನೀವು ಶಾರ್ಟ್ ಹೇರ್ ಮಾಡಿಸ್ಬೇಡಿ ಅಂತ ಬಿಟ್ಟು ಎಷ್ಟೋ ಜನ ಬೈಕೊಂಡಿದ್ದಾರೆ. ನನಗಿಂತ ಜಾಸ್ತಿ ರೋಹಿತ್ ಅವ್ರನ್ನ ಬೈಕೊಂಡಿರೋದು ಜಾಸ್ತಿ ಅನಿಸುತ್ತೆ. ನಮ್ಮಮ್ಮ ಮನೆಗೆ ಹೋದ್ರೆ ಹೇರ್ ಕಟ್ ಮಾಡಿಸ್ಕೊಂಡು, ಮನೆಗೆ ಬರಬೇಡ ಹೋಗಿ ನೀನು ಚೆನ್ನಾಗಿ ಕಾಣಿಸ್ತಿಲ್ಲ, ನೋಡೋಕ್ಕಾಗಲ್ಲ ಅಂತ 4-5 ದಿನ ನನ್ನ ಮುಖ ನೋಡ್ರೆ ಹಿಂಗೆ ಹೋಗ್ತಾಯಿದ್ರು. ನಾನೊಂಥರ ಯಾವುದೋ ಪಕ್ಕದ ಮನೆ ಹುಡುಗಿ ಬಂದಿದ್ದೀನೋ ಅಥವಾ ಯಾವುದೋ ಇವ್ರ ಥರ ಕಾಣಿಸ್ತಾ ಇದ್ನೋ ಗೊತ್ತಿಲ್ಲ, ನನಗೆ ಪ್ರಾಣಿ ಥರನೇ ಕಾಣಿಸ್ತಾ ಇರ್ತೀನಿ ಅನಿಸುತ್ತೆ. ಸೊ ಹಿಂಗೋ ನಮ್ಮ ಅಮ್ಮನ ಮುಂದೆ ಕಾಣಿಸ್ಕೊಳ್ಳೋಕ್ಕೆ ಜಾಸ್ತಿ ಹೋಗ್ತಾ ಇರಲಿಲ್ಲ ನಾನು. ಈ ಥರ ಚಾಲೆಂಜಸ್ ಅಂದರೆ ಫಸ್ಟು ಶೂಟಿಂಗಲ್ಲಿ ಈ ಥರ ಎಲ್ಲ ಒಂದು ಚಾಲೆಂಜಸ್ ಆಯಿತು. ಜಸ್ಟ್ ಫಸ್ಟ್ ಲುಕ್ಗೋಸ್ಕರನೇ ಇವ್ರು ಇಷ್ಟೊಂದೆಲ್ಲ ಟೈಮ್ ತೊಗೊಂಡು ನನ್ನ ಕೈಲೂ ಅದನ್ನು ವರ್ಕ್ ಮಾಡಿಸಿ. ಆ್ಯಂಡ್ ಆಲ್ಸೋ ಫಸ್ಟ್ ಲುಕ್ ಅಂತ ಟ್ರೈ ಮಾಡಿದ್ವಿ. ಅವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು. ದೆನ್ ಮೂವ್ ಆನ್ ಆದ್ವಿ. ಇಲ್ಲಾಂದರೆ ಸಿನಿಮಾಯಿಂದ ರಿಜೆಕ್ಟ್ ಆಗ್ತಾ ಇದ್ದೋ ಏನೋ ಗೊತ್ತಿಲ್ಲ. ಹೇರೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗತ್ತೆ, ಅವ್ರಿಗೆ ಏನು ಹೇಳೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇಟ್ಸ್ ಅಗೇನ್ ಆಸ್ ಅನ್ ಆರ್ಟಿಸ್ಟ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಆ್ಯಂಡ್ ಹೊಸ ಕ್ಯಾರೆಕ್ಟರ್ಗಳನ್ನ ಪ್ರಯತ್ನ ಅಂದರೆ ಟ್ರೈ ಮಾಡೋದಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ. ಸೊ ನನಗೆ ಈ ಕ್ಯಾರೆಕ್ಟರ್ ನಿಜವಾಗ್ಲೂ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಸ್ ಎವ್ರಿ ಒನ್ ನೋ, ಇದು ನನ್ನ ಕ್ಯಾರೆಕ್ಟರ್ನ ಜಸ್ಟ್ ಆ್ಯಸ್ ಇಟ್ ಈಸ್ ರಿಸೆಂಬಲ್ ಮಾಡುತ್ತೆ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ನಾನು ಈ ಕ್ಯಾರೆಕ್ಟರ್ ಆಗಿರಬೇಕು, ನನ್ನನ್ನು ನಾನು ಮತ್ತೆ ದೊಡ್ಡ ತೆರೆಯಲ್ಲಿ ನನ್ನನ್ನು ನಾನು ಈ ಥರ ತೋರಿಸ್ಕೊಳ್ಳೋದು ನಿಜವಾಗ್ಲೂ ನನಗೂ ಒಂದು ಖುಷಿ ಇತ್ತು. ಹಾಗಾಗಿ ಅದಕ್ಕೆ ಏನು ಎಫರ್ಟ್ ಬೇಕೋ ಅದಕ್ಕಿಂತ ಜಾಸ್ತಿ ಇವತ್ತು ಖುಷಿ ಜಾಸ್ತಿ ಇದೆ. ಅವತ್ತು ಹಾಕಿರೋ ಎಫರ್ಟ್ ನಿಜವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಆ್ಯಕ್ಚುಲಿ ಇದರಲ್ಲಿ ಎಡಿಟ್ ಮಾಡಿದಾಗ ಸರ್ ಹೇಳ್ತಾಯಿದ್ರು ಚೆನ್ನಾಗಿ ಬಂದಿದೆ ಸಿನಿಮಾ ಅಂದಾಗ ಅದೊಂಥರ ನಿಜವಾಗ್ಲೂ ತೃಪ್ತಿ ಅಂತ ಅನ್ನಿಸ್ತು. ಎಂಟೈರ್ ಸಿನಿಮಾ ಜರ್ನಿ ಒಂದಿನ ಅಲ್ಲ 2 ದಿನ ಅಲ್ಲ, ತುಂಬ ತಿಂಗಳುಗಟ್ಟಲೆ, ಅಂದರೆ ಮನೆ ಬಿಟ್ಟು ಹೋಗಿ 2 ಸರಿ ಒಂದೊಂದ್ಸರಿ ಶೂಟ್ ಸರಿ ಹೋಗಲಿಲ್ಲ ಅಂತ ಬಿಟ್ಟು ಗೋವಾಗೆ ಒಂದ್ಸರಿ ಹೋಗಿ 1.5 ತಿಂಗಳು ಶೂಟ್ ಮುಗಿಸ್ಕೊಂಡು ಮತ್ತೆ ಬಂದು 4-5 ದಿನಕ್ಕೆ ಮತ್ತೆ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಉತ್ತರಾಖಂಡಲ್ಲಿ ನಾನು ಸೆಕೆಂಡ್ ಬಿಗ್ ಬಾಸ್ ಆದಮೇಲೆ ಇವರು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾಯಿದ್ರು ನಾನು ಬರಲಿ ಅಂತ ಹೇಳಿ. ಮಧ್ಯದಲ್ಲಿ ನಾನು ಬ್ರೇಕ್ ತೊಗೊಂಡು ಹೋಗಿ ಬಂದು ನಂತರ ಉತ್ತರಾಖಂಡ್ಗೆ ಹೋಗಿ ಶೂಟ್ ಮಾಡ್ಕೊಂಡು ಬಂದ್ವಿ. ಸೊ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಶಾರ್ಟ್ಸ್ಗಳನ್ನಂತೂ ಏನೂ ಕಾಂಪ್ರಮೈಸ್ ಇಲ್ಲ. ಅಭಿನ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿಯೊಂದು ಗಾಡಿಯಲ್ಲಿರೋ ತೆಗ್ದಿರೋ ಅಂಥ ಒಂದು ಶಾರ್ಟ್ಸ್ ಎಲ್ಲ ರಿಯಲಿಸ್ಟಿಕ್ ಆಗಿ, ಆ್ಯಂಡ್ ಡ್ರೋನ್ ಶಾರ್ಟ್ಸು ಪ್ರತಿಯೊಂದೂ ನಾರ್ಮಲ್ ಆಗಿ, ಎಲ್ಲೂ ಯಾವುದೂ ಬ್ಲಾಕ್ ಮಾಡಿದ ಹಾಗೆ, ಯಾರಿಗೂ ಜನರಿಗೂ ಡಿಸ್ಟರ್ಬ್ ಆಗದೆ ಇರೋ ಥರ ಇಲ್ಲಲ್ಲ, ಮಹಾರಾಷ್ಟ್ರ, ಗೋವಾ ಎಲ್ಲ ಕಡೆನೂ ಶೂಟ್ ಮಾಡಿದ್ವಿ. ಸೊ ಈ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಎವ್ರಿ ಮೈನ್ಯೂಟ್ ಡೀಟೇಲ್ಸ್ನ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಭಿನ. ಸೊ ಐ ಮಸ್ಟ್ ಥ್ಯಾಂಕ್ ಎಂಟೈರ್ ಟೀಮ್. ಸರ್ಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರ ಆಫೀಸ್ನೇ ನಮಗೆ ಮನೆಯಾಗಿ ಕೊಡುಗೆ ಕೊಟ್ಬಿಟ್ಟಿದ್ರು ಒಂದಷ್ಟು ದಿನ. ನಮಗೆಲ್ಲ ಏರ್ಪೋರ್ಟ್ ರೋಡ್ ಅಂತ ಅಂದರೆ ನಮಗೊಂದು ಮನೆ ಇದೆ ಅನ್ನೋ ಥರ ಫಿಕ್ಸ್ ಆಗಿಬಿಟ್ಟಿದ್ವಿ. ಆಲ್ಮೋಸ್ಟ್ 1 year ನಾವು ಅಲ್ಲೇ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಟ್ಟಿದ್ವಿ. ಮೇಡಮ್ ಒಬ್ಬ ಮಹಾರಾಷ್ಟ್ರದಿಂದ ಬಂದು, ಶಿ ಯೂಸ್ ಟು ಫ್ರೀಕ್ವೆಂಟ್ಲಿ ಟ್ರಾವೆಲ್, ಅವರು ಅವರ ಹಸ್ಬೆಂಡ್ ಎಲ್ಲ ಬಂದು
ಇಟ್ ವಾಸ್ ಅಮೇಝಿಂಗ್. ಟೋಟಲ್ ಜರ್ನಿನ ಇವತ್ತು ನೆನೆಸ್ಕೋತಾ ಇದ್ರೆ ಒಂಥರ ಗೂಸ್ ಬಂಪ್ಸ್ ಫೀಲಿಂಗ್ ಅನ್ಸುತ್ತೆ. ಆ್ಯಂಡ್ ಐ ಮೇಡ್ ಲಾಡ್ ಆಫ್ ಫ್ರೆಂಡ್ಸ್. ನಾರ್ಮಲ್ ಸಿನಿಮಾ ಅಂತ ಬಂದರೆ ಎರಡು ತಿಂಗಳು 3 ತಿಂಗಳು ಕೆಲಸ ಆಯಿತು ಹಾಗೆ ಮುಗೀತು ಅಂತ ಹೋಗ್ತೀವಿ. ಬಟ್ ಈ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ಇನ್ಕ್ಲೂಡಿಂಗ್ ಮೇಕಪ್ ಆರ್ಟಿಸ್ಟ್, ನಮ್ಮ ಮ್ಯಾನೇಜ್ಮೆಂಟ್ ಟೀಮ್, ಎವ್ರಿಬಡಿ ಒಂಥರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಟೈಪ್ ಆಗೋದ್ವಿ. ಆ್ಯಂಡ್ ದಿಸ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಲೈಕ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ಆ್ಯಕ್ಚುಲಿ ಇವತ್ತು. ಸೊ ಎಂಟೈರ್ ಟೀಮ್ ತುಂಬಾ ಕಷ್ಟಪಟ್ಟು ಈ ಒಂದು ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ತುಂಬಾ ಏನು ಹೇಳ್ತಾರೆ ವರ್ಷಾನುಗಟ್ಟಲೆ ತಗೊಂಡಿದ್ದಾರೆ. ಸೊ ಐ ಥಿಂಕ್ ವಿ ಮೇಡ್ ಇಟ್ ಅಂತ ಹೇಳೋದಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇವತ್ತು ಅಷ್ಟೇ. ಇವತ್ತಿನವರೆಗೂ ಸೊ ನಮ್ಮ ಫ್ರೆಂಡ್ಶಿಪ್ಪು ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ಅವ್ರು ಮಾಡಿರೋಂಥ ಎಫರ್ಟ್ ಅಷ್ಟು ಚೆನ್ನಾಗಿತ್ತು. ನಾವು ಇಲ್ಲ ಇಷ್ಟು ಕೆ ಜಿ ಇಳಿಸ್ಬೇಕು ಅಂತ ನಾವು ಅವ್ರ ಜಿಮ್ ಟ್ರೈನರ್ ಜೊತೆ ಮಾತಾಡಿದಾಗ ಅಲ್ಲಿ ಕೊಟ್ಟಿರೋಂಥ ಎಫರ್ಟ್ ಅಂದರೆ 1 ತಿಂಗಳಲ್ಲಿ ಅವರು 10 kg ಕಮ್ಮಿ ಮಾಡಿದ್ದಾರೆ. ಸೊ ಅಷ್ಟು ಎಫರ್ಟ್ ಹಾಕಿದ್ರು. ಆಮೇಲೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲಿ ಅಂತ ನಾವು ಅವರ ಅಡ್ವೆಂಚರ್ ಸೀಕ್ವೆನ್ಸ್ಗಳನ್ನ ನಾವು ಉತ್ತರಾಖಂಡಲ್ಲಿ ಶೂಟ್ ಮಾಡಿದಾಗ ಅವ್ರು ಅದನ್ನ ರಿಯಲ್ ಆಗಿ ಮಾಡಿದರು. ಸೊ ಅಫ್ಕೋರ್ಸ್ ಆ ಸಾಂಗಲ್ಲಿ ನೀವೆಲ್ಲರೂ ಅದನ್ನ ವಿಟ್ನೆಸ್ ಮಾಡೇ ಮಾಡ್ತೀರಾ. ಅವ್ರದ್ದೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಇಲ್ಲಿ ತನಕ ಅದು ತುಂಬ ಚೆನ್ನಾಗಿ ಬಂದಿದೆ. ಅದು ಕಮ್ಮಿಂಗ್ ಡೇಸಲ್ಲಿ ಅದನ್ನ ಹೇಳೋಣ. ಆ್ಯಂಡ್ ಇನ್ನೊಂದು ಅವರು ಡ್ರೈವ್ ಮಾಡಿದ್ದಾರೆ, ಅವ್ರ ಲೈಫಲ್ಲಿ ಎಷ್ಟು ಡ್ರೈವ್ ಮಾಡಿದರೆ ಗೊತ್ತಿಲ್ಲ, ಬಟ್ ಈ ಸಿನಿಮಾದಲ್ಲಿ ಅವರು ತುಂಬ ಪೆಟ್ರೋಲ್ನ ಬರ್ನ್ ಮಾಡಿದ್ದಾರೆ. ಅವರು ಲಾಸ್ ಅದು ಆ್ಯಕ್ಚುಲಿ. ಈ ಸಿನಿಮಾದಲ್ಲಿ ಊಟ ಮಾಡಿದ್ಕಿಂತ ಜಾಸ್ತಿ 2 ವೆಹಿಕಲ್ ತುಂಬ ಊಟ ಗಾಡಿ ತುಂಬಾನೇ ಪೆಟ್ರೋಲ್ ಕುಡಿದ್ಬಿಟ್ಟಿದೆ. ಕ್ಯಾಲೋರೀಸ್ ಹೌದು. ಹಾಗೆ ಇವರು ಈ ಕ್ಯಾರೆಕ್ಟರ್ ನಾನು ಇವ್ರನ್ನ ಚೂಸ್ ಮಾಡಿದ್ದಕ್ಕೂ ಇವರು 100% ಕೊಟ್ಟಿದ್ದಕ್ಕೂ ನಾವೆಲ್ಲರೂ ಹ್ಯಾಪಿ. ಸಿನಿಮಾ ಅಷ್ಟೇ ಚೆನ್ನಾಗಿ ಬಂದಿದೆ. ಆಮೇಲೆ ನೀವು ಇಲ್ಲಿ ತನಕ ನೋಡಿರೋ ದೀಪಿಕಾ ಅವ್ರನ್ನ ಇದ್ರಲ್ಲಿ ನೋಡೋ ದೀಪಿಕಾ ಅವರು ಕಂಪ್ಲೀಟಾಗಿ ಚೇಂಜ್ ಇದ್ದಾರೆ. ಆ್ಯಂಡ್ ಯಾಕೆ ಚೇಂಜ್ ಅಂತಂದರೆ ನಾನು ತುಂಬ ಸಲ ಬಯಸ್ಕೊಂಡಿದ್ದೆ ಅವ್ರ ಅಮ್ಮನ ಕೈಯಿಂದನೂ ಕೂಡ. ಯಾವಾಗ ಸಿನಿಮಾ ಮುಗಿಸ್ತೀರಾ, ನನಗೆ ಉದ್ದ ಲಾಂಗ್ ಏರಲ್ಲಿ ನನ್ನ ಮಗಳನ್ನ ನೋಡಬೇಕು ಅಂತ ಇಲ್ಲೇ ಇದ್ದಾರೆ. ಸಿನಿಮಾದಲ್ಲಿ ಐ ಥಿಂಕ್ ನಾನು 2 years ಯಾವ ಪ್ರಾಜೆಕ್ಟು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಯಾರು ಹೋದ್ರೂ ನನ್ನನ್ನು ನಾರ್ಮಲಿ ಒಂದು ಅಟ್ಲೀಸ್ಟ್ ಇಷ್ಟು ಹೇರ್ ಆದರೂ ಇರಬೇಕು ಎಕ್ಸ್ಟೆನ್ಷನ್ ಹಾಕೋದಕ್ಕೆ. ಬಟ್ ಆ ಸಿನಿಮಾದಲ್ಲಿ ನಂಗೆ ಹೇಗಿತ್ತು ಅಂದರೆ ಆಲ್ಮೋಸ್ಟ್ ಇಲ್ಲಿ ತನಕ ಬಾಬ್ ಕಟ್ಟಿತ್ತು, ಅದಕ್ಕೆ ಎಕ್ಸ್ಟೆನ್ಷನು ಹಾಕೋಕ್ಕಾಗಲ್ಲ, ಯಾವ ಲುಕ್ಕು ಕೊಡೋಕ್ಕಾಗಲ್ಲ. ಸೊ ಬೇಸಿಕಲಿ ಹೆಂಗೆ ಅಂದರೆ ಪ್ರತಿಯೊಬ್ಬರು ನನ್ನ ಮೀಟ್ ಮಾಡಿ ಸಿನಿಮಾಗೆ ಅಪ್ರೋಚ್ ಮಾಡೋರೆಲ್ಲ ನಿಮ್ಮ ಲಾಂಗ್ ಹೇರು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನು 4-5 ತಿಂಗಳು ಬೇಕಾದ್ರೆ ವೆಯ್ಟ್ ಮಾಡ್ತೀನಿ ಅಂತ 4-5 ತಿಂಗಳು ತನಕ ಇದು ಮಾಡ್ತಾಯಿದ್ರು. ಆದರೆ ಸಿನಿಮಾ ನಮ್ಮದು ಯಾವಾಗ ಕಂಪ್ಲೀಟ್ ಆಗುತ್ತೆ ಏನು ಅಂತ ಇನ್ನು ನನಗೆ ಕ್ಲಾರಿಟಿ ಇಲ್ಲದಿರೋದ್ರಿಂದ ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಆಲ್ರೆಡಿ ಒಂದು ಲೆವೆಲ್ ತನಕ ಬಂದ್ಬಿಟ್ಟಿದ್ದೀವಿ ಸಿನಿಮಾಗೆ. ಇಲ್ಲಿ ನಾನು ಲಾಂಗ್ ಹೇರ್ ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿ ಇದಕ್ಕೆ ಮತ್ತೆ ಹೇರ್ ಕಟ್ ಮಾಡೋದು, ಸೊ ಎಲ್ಲೋ ಒಂದು ಕಡೆ ಮೆಸ್ಸೇ ಬೇಡ ಅಂತ ಹೇಳಿ ಒಂದು 2 years ಓಕೆ ಈ ಸಿನಿಮಾ ಕಂಪ್ಲೀಟ್ ಮುಗಿಯೋ ತನಕ ಯಾವುದು ಇದು ಮಾಡೋದು ಬೇಡ ಅಂತ ನಾನು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ. ಆ್ಯಂಡ್ ಮೀನ್ವೈಲ್ ನೀವೆಲ್ಲರೂ ನೋಡಿರೋ ಹಾಗೆ ಬಿಗ್ ಬಾಸ್ ಸೀಸನ್ 9 ಕೂಡ ನನ್ನ ಹೇರ್ ಶಾರ್ಟೇ ಇತ್ತು. ಎಷ್ಟೊಂದು ಕಡೆ ನನಗೆ ತುಂಬ ರಿಗ್ರೆಟ್. ನನಗೆ ನಿಜವಾಗ್ಲೂ ನನ್ನ ಹೇರ್ ಅಂದರೆ ತುಂಬ ಇಷ್ಟ ಇದೆ ಕೂಡ. ಬಟ್ ಆ ಸಿನಿಮಾಗೋಸ್ಕರ ಹೇರ್ ಕಟ್ ಮಾಡಿದಾಗ ಆಲ್ಮೋಸ್ಟ್ 2 years ಮೋರ್ ದೆನ್ 8 to 10 times ಹೇರ್ ಟ್ರಿಮ್ ಎವ್ರಿ ಟೈಮ್ ಶೂಟ್ಗೆ ಹೋಗ್ಬೇಕಾದ್ರೂ ಹೇರ್ ಟ್ರಿಮ್ ಮಾಡಿಸ್ಕೋಬೇಕು ಹೋಗಬೇಕು. ಹೇರ್ ಬೆಳೆಯೋದಕ್ಕೆ ನಾನು ನಿಜವಾಗ್ಲೂ ನಾನೇ ಅನ್ನೋ ಥರ ಆಗ್ಬಿಟ್ಟಿತ್ತು. ಬಟ್ ಇಟ್ಸ್ ವರ್ತ್. ಆ ಒಂದು ಕ್ಯಾರೆಕ್ಟರ್ಗೋಸ್ಕರ ನಿಜವಾಗ್ಲೂ ನಾನೇ ಅಂತ ಅನ್ಸಲ್ಲ ಇವತ್ತು. ಇಟ್ಸ್ ಕಂಪ್ಲೀಟ್ಲಿ ಆಪೋಸಿಟ್ ಕ್ಯಾರೆಕ್ಟರ್ ಆಫ್ ಮೀ ಲುಕ್ ವೈಸ್ ನೋಡಿದ್ರೆ. ಅಡ್ವೆಂಚರ್ ಅಂತ ಬಂದರೆ ನನ್ನ ಕ್ಯಾರೆಕ್ಟರ್ ರಿಸಂಬಲ್ ಆಗುತ್ತೆ. ಅದು ಬಿಟ್ಟರೆ ನನ್ನನ್ನು ಪಕ್ಕದಲ್ಲಿ ಆ ಒಂದು ಕ್ಯಾರೆಕ್ಟರ್ ನಿಲ್ಲಿಸಿ ನೋಡಿದ್ರೆ ನಾನು ಬೇರೆ ಅವ್ರು ಬೇರೆ ಥರನೇ ಕಾಣಿಸುತ್ತೆ. ಸೊ ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಬಿ ಕಂಪ್ಲೀಟ್ಲಿ ಔಟ್ ಆಫ್ ದಿ ಬಾಕ್ಸ್. ಸೊ ಆಸ್ ಅನ್ ಆರ್ಟಿಸ್ಟ್ ಐ ಆಮ್ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು.